ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಾಯಿ ಸಚ್ಚರಿತೆಯಲ್ಲಿ ಗುರುವಿನ ಮಹತ್ವದ ನಿರೂಪಣೆ ಎಂಬ 32ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಗಣೇಶನಿಗೆ ಪ್ರಣಾಮಗಳು, ಶ್ರೀ ಸರಸ್ವತಿಗೆ ಪ್ರಣಾಮಗಳು, ಶ್ರೀ ಗುರುವಿಗೆ ಪ್ರಣಾಮಗಳು, ಶ್ರೀ ಕುಲದೇವತೆಗೆ ಪ್ರಣಾಮಗಳು, ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು, ಶ್ರೀ ಸದ್ಗುರು ಸಾಯಿನಾಥನಿಗೆ ಪ್ರಣಾಮಗಳು. ಹಿಂದಿನ ಅಧ್ಯಾಯದಲ್ಲಿ ವಿಜಯಾನಂದನಿಗೆ ಹೇಗೆ ಮುಕ್ತಿ ದೊರಕಿತು ಹಾಗೂ ಬಾಳರಾಮನು ಸಹ ಸಂತೋಷವಾಗಿ ಸಾಯಿ ಚರಣಗಳಲ್ಲಿ ಐಕ್ಯನಾದನು ಎಂಬುದನ್ನು ನಿರೂಪಿಸಲಾಗಿತ್ತು. ಅದೇ ರೀತಿ ತಾತ್ಯಾ ಸಾಹೇಬ್ ನೂಲ್ಕರ್ ಮತ್ತು ಪರಮ ಭಕ್ತ ಮೇಘ ಇಬ್ಬರು ಸಾಯಿಯ ಸಮಕ್ಷಮದಲ್ಲಿ ತಮ್ಮ ದೇಹತ್ಯಾಗ ಮಾಡಿದರು. ಅದಕ್ಕಿಂತ ದೊಡ್ಡ ಚಮತ್ಕಾರವೆಂದರೆ ಕ್ರೂರ ಪ್ರಾಣಿಯಾದ ಹುಲಿಯ ಮೃತ್ಯು. ಅದರ ಪ್ರಕರಣವನ್ನು ಶ್ರೋತೃಗಳು ಸವಿಸ್ತಾರವಾಗಿ ಕೇಳಿರುವಿರಿ. ಈಗ ಈ ಅಧ್ಯಾಯದಲ್ಲಿ ಬಾಬಾರವರ ಮುಖದಿಂದಲೇ ವರ್ಣಿಸಲ್ಪಟ್ಟ ಒಂದು ಗಮನಾರ್ಹ ಕಥೆಯನ್ನು ಹೇಳುತ್ತೇನೆ. ಶ್ರೋತೃಗಳಿಗೆ ಇದು ಅತ್ಯಂತ ಹಿತಕಾರಿಯಾಗಿರುತ್ತದೆ. ಒಮ್ಮೆ ಬಾಬಾರವರು ಕಾಡಿನಲ್ಲಿದ್ದಾಗ ಇದ್ದಕ್ಕಿದ್ದಂತೆ ತಮ್ಮ ಗುರುವಿನ ದರ್ಶನ ಪಡೆದರು. ಗುರುವಿನ ಅದ್ಭುತ ವರ್ತನೆಯನ್ನು ಪೂರ್ತಿ ಮನಸ್ಸಿಟ್ಟು ಕೇಳಿರಿ. ನಾನು ಒಬ್ಬ ಪಾಮರ ಮನುಷ್ಯನು. ಈ ಕಥೆಯ ಪರಮ ಅದ್ಭುತವನ್ನು ವಿವರಿಸಲು ಹೇಗೆ ಸಾಧ್ಯ? ಸಾಯಿಯವರು ಸ್ವತಃ ತಮ್ಮ ಮುಖದಿಂದಲೇ ನುಡಿದಂತೆ ಅದು ಭಕ್ತಿ, ಶ್ರದ್ಧೆ ಮತ್ತು ಮುಕ್ತಿಗಳನ್ನು ನೀಡುವಂತಹದಾಗಿರುತ್ತದೆ. ಹಾಗೆಯೇ ಯಾವ ರೀತಿ ಒಬ್ಬ ಮಹಿಳೆಯು ಬಾಬಾರವರ ದರ್ಶನಕ್ಕಾಗಿ ಧ್ಯಾನಿಸುತ್ತಾ ಶಿರಡಿಯಲ್ಲಿ 3 ದಿನಗಳು ಉಳಿದುಕೊಂಡಳು. ಅವಳು ನೀರನ್ನು ಸೇವಿಸದೆ ನಿರಶನ ವ್ರತಸ್ಥಳಾಗಿದ್ದಳು. ಯಾವ ರೀತಿ ಅವಳು ತನ್ನ ನಿರ್ಧಾರ ಭಂಗ ಮಾಡುವಂತಹ ಪ್ರಸಂಗ ಹುಟ್ಟಿತು ಮತ್ತು ಅವಳು ಯಾವ ರೀತಿ ರುಚಿಕರವಾದ, ಚೆನ್ನಾಗಿ ಬೇಯಿಸಿದ, ಚಿನ್ನದಂತೆ ಕೆಂಪಾದ ಪೂರಣ ಪೋಳಿಗಳನ್ನು ಅಂದರೆ ಒಬ್ಬಟ್ಟು ಮಾಡಬೇಕಾಯಿತು. ಮತ್ತು ಅವಳು ಪೋಳಿಗಳನ್ನು ಕೇವಲ ಮಾಡಬೇಕಾಯಿತಷ್ಟೇ ಅಲ್ಲದೆ ಬೇರೆಯವರು ಮತ್ತು ತಾನು ಯಥೇಚ್ಛವಾಗಿ ತಿನ್ನುವಂತಾಗಿ ತಮ್ಮ ದೇಹವನ್ನು ಇತರರ ಸೇವಾರ್ಥ ಉಪಯೋಗಿಸಿದ ಪುಣ್ಯದ ಬೆಲೆ ಏನು ಎಂಬುದನ್ನು ಬಾಬಾ ಬೋಧಿಸಿದರು. ಅವರು ಅವಳಿಗೆ ಮನದಟ್ಟಾಗುವ ರೀತಿಯಲ್ಲಿ ಇತರರಿಗೆ ಮಾಡಿದ ಸೇವೆಯು ಉಪವಾಸ ಮಾಡುವುದಕ್ಕಿಂತ ಹೆಚ್ಚು ಪರಮ ಕಲ್ಯಾಣಕರ ಎಂಬುದನ್ನು ಆಜೀವ ಪರ್ಯಂತ ಮರೆಯದೆಯೇ ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಮಾಡಿದರು. ಮತ್ತೆ ಪರಮಾರ್ಥವನ್ನು ಸಾಧಿಸಲು ಇಚ್ಛಿಸಿದವರಿಗೆ ಯಾವ ರೀತಿ ಸಾಧನೆಯನ್ನು ತಪ್ಪದೆ ಮಾಡಬೇಕು ಮತ್ತು ಯಾವ ರೀತಿ ತಮ್ಮ ಗುರಿ ಮುಟ್ಟಲು ಮಹತ್ತಾದ ನಿರಂತರ ಸಾಹಸವನ್ನು ಮಾಡಬೇಕು ಎನ್ನುವುದನ್ನು ತಿಳಿಸುತ್ತಿದ್ದರು. ಈ ಅರ್ಥವನ್ನು ಒತ್ತಿ ಹೇಳುವ ಕಥೆಗಳು ಅಮೃತಕ್ಕಿಂತಲೂ ಮಧುರ. ಶ್ರೋತೃಗಳಲ್ಲಿ ಭಕ್ತಿ, ಪ್ರೇಮ ಇವುಗಳನ್ನು ಹುಟ್ಟಿಸಿ ದುಃಖವನ್ನು ದೂರ ಮಾಡುತ್ತದೆ. ಈಗ ಇಲ್ಲಿಂದ ಮುಂದಕ್ಕೆ ಮಧುರ ಕಥೆಗಳು ಶ್ರವಣಾರ್ಥಿಗಳಿಗೆ ತೃಪ್ತಿ ಕೊಡುವಂತಹ ಮತ್ತು ವಾಚನಕಾರರನ್ನು, ಶ್ರೋತೃಗಳನ್ನು ಸ್ವಾನಂದದ ಬಂಧನದಲ್ಲಿ ಇರಿಸುವಂತಹ ಕಥೆಗಳಾಗಿವೆ. ಸಾಯಿಯು ಈ ಪ್ರೇಮ ಭರಿತ ಮತ್ತು ಅಲೌಕಿಕವಾದ ಕಥೆಗಳನ್ನು ನನ್ನಿಂದ ಹೇಳಿಸುತ್ತಾರೆ. ನಾನಾದರೂ ಒಬ್ಬ ಪಾಮರ ಮೂರ್ಖ ಬರೆಯುತ್ತಿದ್ದ ಹಾಗೆಯೇ ಹೆಜ್ಜೆ ಹೆಜ್ಜೆಗೂ ಆ ಕೌತುಕವನ್ನು ಅನುಭವಿಸುತ್ತಿದ್ದೇನೆ. ಕೇವಲ ಗಂಗೆಯ ದರ್ಶನ ಮಾತ್ರದಿಂದಲೇ ಪಾಪಗಳು ನಾಶವಾಗುವಂತೆ ಅಥವಾ ಚಂದಿರನ ದರ್ಶನ ಮಾತ್ರದಿಂದಲೇ ಸಂಸಾರದ ತಾಪವು ಕಳೆದು ಹೋಗುವಂತೆ ಸಾಯಿಯ ಮುಖದಿಂದ ಬಂದಂತಹ ಆಲಾಪಗಳು ಸಂಸಾರದ ಪಾಪ ಮತ್ತು ಸಂತಾಪಗಳನ್ನು ನಾಶ ಮಾಡುತ್ತವೆ. ಈಗ ನೀವೆಲ್ಲ ಶ್ರೋತ್ರ ಜನರು ಸಾಯಿ ಮಹಾರಾಜರ ನುಡಿಗಳಿಂದಲೇ ಅವರು ತಮ್ಮ ಗುರುವಿನ ದರ್ಶನ ಮಾಡಿದ ವಿಷಯವನ್ನು ಕೇಳಿಸಿಕೊಳ್ಳಲು ಗೌರವಪೂರ್ವಕವಾಗಿ ತಯಾರಾಗಿ. ಕೇವಲ ವೇದಾಂತದ ಅಧ್ಯಯನ ಮಾಡಿದರು, ಶಾಸ್ತ್ರಗಳನ್ನು ಪಾರಾಯಣ ಮಾಡಿದರು, ಕೃಪೆ ಇಲ್ಲದಿದ್ದರೆ ಅದಾವುದು ಅದರ ಫಲವೂ ಸಿಗುವುದಿಲ್ಲ. ಉಳಿದುದೆಲ್ಲವೂ ಕೇವಲ ದೈಹಿಕ ಮತ್ತು ಮಾನಸಿಕ ಪರಿಶ್ರಮವಷ್ಟೇ. ಅವ್ಯಕ್ತದಿಂದ ಪ್ರಾರಂಭಿಸಿ ಸ್ಥಾವರದವರೆಗೆ ಇರುವ ಈ ಸಂಸಾರವೆಂಬ ವೃಕ್ಷವು ಅತಿ ವಿಸ್ತಾರವಾಗಿದೆ. ಜನ್ಮ ಮೃತ್ಯುಗಳ ದುಃಖದಿಂದ ಪೀಡಿತವಾಗಿವೆ. ಇದು ಕೇವಲ ಮಾಯಾ ಕಲ್ಪಿತ ಮತ್ತು ನಾಶವಾಗುವಂತಹುದು. ಈ ಸಂಸಾರ ವೃಕ್ಷವನ್ನು ಸಣ್ಣದಾಗಿ ಕಡಿಯಬಹುದಾಗಿರುವುದರಿಂದ ಇದನ್ನು ಮರವೆನ್ನುತ್ತಾರೆ ಮತ್ತು ಇದು ನಾಶವಾಗುವಂತಹುದು. ಈ ಸೃಷ್ಟಿಯು ಮೊದಲು ಅವ್ಯಕ್ತವಾಗಿದ್ದು ಮತ್ತೆ ಒಂದು ಸಮಯದಲ್ಲಿ ಸ್ಥಿರವಾಯಿತು. ಆದ್ದರಿಂದ ಮರಕ್ಕೆ ಹೋಲಿಸಲಾಗಿದೆ. ಈ ಸಂಸಾರ ವೃಕ್ಷವು ಕಣ್ಣಿಗೆ ಕಂಡರೂ ಅದರ ಸ್ವರೂಪ ತಿಳಿದಿಲ್ಲ. ಅದಕ್ಕೆ ಬೇರುಗಳು ಮೇಲೆ ಇಲ್ಲ.
ಅದರ ಕೊಂಬೆಗಳು ಅನಂತವಾದವು. ಕೇವಲ ಅದರ ಅತ್ಯಲ್ಪ ಭಾಗ ಮಾತ್ರವೇ ಮಾನವನ ವ್ಯಾಪ್ತಿಗೆ ಬರುತ್ತದೆ. ಕ್ಷಣದಿಂದ ಕ್ಷಣಕ್ಕೆ ಅನೇಕ ರೆಂಬೆಗಳು ಚಿಗುರು ಹರಡುತ್ತವೆ. ಕೆಲವೊಮ್ಮೆ ದೂರದಿಂದ ರಮಣೀಯವಾಗಿ ಕಂಡರೂ ಅದನ್ನು ಯಾರಾದರೂ ಆಲಂಗಿಸಿಕೊಂಡರೆ ಮೈಯೆಲ್ಲ ಮುಳ್ಳಾಗಿ ಚುಚ್ಚುತ್ತದೆ. ಬಾಳೆ ಗಿಡದ ದಿಂಡಿನ ತರಹ ಅದರಲ್ಲಿ ಯಾವುದೇ ಸಾರವಿಲ್ಲ. ಮರುಭೂಮಿಯ ಮರೀಚಿಕೆಯಂತೆ ಅಥವಾ ಗಂಧರ್ವ ನಗರಿಯಂತೆ ಆ ಮರವು ತನ್ನ ಸುತ್ತಲಿರುವ ಬೇರುಗಳ ನೀರಿನಿಂದಾಗಿ ಆಶೆಗಳ ರೂಪದಲ್ಲಿ ನೇತಾಡುತ್ತಾ ಅತಿ ಆಕರ್ಷಣೀಯವಾಗಿ ಕಾಣುತ್ತದೆ. ಈ ವೃಕ್ಷವು ಅವ್ಯಕ್ತ ಸ್ವಭಾವವುಳ್ಳದ್ದಾಗಿದ್ದರೂ ಸಹ ಅವಿದ್ಯೆಯಿಂದ ಕೂಡಿ ಉಂಟಾದ ಕಾಮ ಕರ್ಮಗಳಿಂದ ಹುಟ್ಟಿದ್ದು ಪ್ರತಿಕ್ಷಣ ಬೇರೆ ಬೇರೆ ಸ್ವಭಾವವನ್ನು ತೋರಿಸುತ್ತದೆ. ಆದರೆ ಅದು ಸ್ವಯಂ ಅಸತ್ತಿನಿಂದ ಕೂಡಿ ಭಾವರಹಿತವಾಗಿಯೂ ಇದೆ. ಈ ಮರವು ಅನರ್ಥಾತ್ಮಕವಾದದ್ದು. ಅದರ ಜನ್ಮ ಅವಿದ್ಯೆಯಿಂದ. ಈ ಮರದ ಸುತ್ತಲೂ ಇರುವ ನೀರಿನ ಸಂಗ್ರಹ ಆಶೆ ಮತ್ತು ಕಾಮ ಸ್ವರೂಪದಲ್ಲಿದೆ. ಈ ಮರವು ತನ್ನ ಪರಿಗ್ರಹದಲ್ಲಿ ಅಥವಾ ತನ್ನದೆನ್ನುವುದನ್ನು ಶೇಖರಿಸುವುದರಲ್ಲಿ ವಿಸ್ತೃತವಾಗುತ್ತದೆ. ಅಂದರೆ ಹಣ, ಧಾನ್ಯ, ಪುತ್ರ, ಪತ್ನಿ ಇತ್ಯಾದಿ. ಈ ಮರಕ್ಕೆ ಆಧಾರವು ತನ್ನ ದೇಹದೊಡನೆ ಇರುವ ತಾದಾತ್ಮ್ಯ ಭಾವನೆ. ಅಂದರೆ ಈ ಭಾವನೆ ಸಹ ಈ ವೃಕ್ಷದ ಬೇರಾಗಿರುತ್ತದೆ. ನಿಜವಾಗಿಯೂ ಈ ವೃಕ್ಷದ ಹೊಟ್ಟೆಗೆಂದರೆ ಲೆಕ್ಕವಿಲ್ಲದಷ್ಟು ಜೀವಜಂತುಗಳು ಮತ್ತು ಲಿಂಗ ಭೇದವು, ಕರ್ಮಗಳಿಂದ ಮತ್ತು ವಾಸನಾ ಭಾವಗಳು ಅನೇಕ ಉಪಶಾಖೆಗಳು, ಕೊಂಬೆಗಳು ಆಗಿವೆ. ಇದರಿಂದಾಗಿಯೇ ಈ ಮರವು ಬೆಳವಣಿಗೆಯನ್ನು ಮುಂದುವರಿಸುತ್ತದೆ. ಈ ಮರವು ಶ್ರುತಿ, ಸ್ಮೃತಿ ಇತ್ಯಾದಿ ರೂಪಗಳ ಎಲೆಗಳಿಂದ ತುಂಬಿ ಹೋಗಿದೆ. ಶಬ್ದ, ಸ್ಪರ್ಶ ಇತ್ಯಾದಿ ಮೂಲ ಭಾವಗಳಿಂದ ಅದು ತರತರನೆ ಅಲ್ಲಾಡುತ್ತದೆ ಮತ್ತು ಚಿಗುರುತ್ತದೆ. ಯಜ್ಞ, ದಾನ ಇತ್ಯಾದಿ ಕ್ರಿಯೆಗಳ ಕುಸುಮಗಳಿಂದ ಅದು ವಿಜೃಂಭಿಸುತ್ತದೆ. ಅದು ವಿರುದ್ಧಾತ್ಮಕ ದ್ವಂದ್ವಗಳ ರಸಗಳಿಂದ ತುಂಬಿದೆ. ಈ ಮರದ ಹಣ್ಣುಗಳಿಗೆ ಅಂತ್ಯವಿಲ್ಲ. ನಿಜವಾಗಿಯೂ ಸಕಲ ಜೀವಿಗಳು ಇತರ ಲೋಕಗಳಾದ ಭೂರ್ ಮತ್ತು ಭುವಃ ಲೋಕಗಳು ತಮ್ಮ ಅಸ್ತಿತ್ವಕ್ಕಾಗಿ ಅವಲಂಬಿಸಿವೆ. ಏಕೆಂದರೆ ಅವುಗಳು ಮರದಿಂದ ಪ್ರತ್ಯೇಕವಾಗಿ ಇರಲಾರವು. ಇದು ಸನಾತನವಾದ ಅಶ್ವತ್ಥ ವೃಕ್ಷದ ರೀತಿಯಲ್ಲಿ ಸದಾ ಖಿನ್ನ ವದನವಾಗಿ ಇರುತ್ತದೆ. ಕೆಲವೊಮ್ಮೆ ನೃತ್ಯ, ಕೆಲವೊಮ್ಮೆ ಹಾಡು, ಕೆಲವೊಮ್ಮೆ ವಾದನ, ಕೆಲವೊಮ್ಮೆ ಆಟ, ಕೆಲವೊಮ್ಮೆ ಹಾಸ್ಯ, ಕೆಲವೊಮ್ಮೆ ರೋಧನ. ಈ ರೀತಿಯಿಂದಾಗಿ ಸದಾ ಅಧೋವದನವಾಗಿರುತ್ತದೆ. ಈ ವೃಕ್ಷವು ನಿಜವಾಗಿಯೂ ಬ್ರಹ್ಮನಲ್ಲಿಯೇ ಹುಟ್ಟಿರುತ್ತದೆ. ಇದನ್ನು ನಿರ್ಮೋಹವೆಂಬ ಕತ್ತಿಯಿಂದ ಕತ್ತರಿಸಬಹುದು. ಈ ಮರವು ತನ್ನ ಆಧಾರಕ್ಕಾಗಿ ಸದ್ಭಾವವನ್ನು ಶುದ್ಧ ಬೇರನ್ನಾಗಿ ಮಾಡಿಕೊಂಡಿದೆ. ಇದು ಜ್ಯೋತಿ ಸ್ವರೂಪ ಎನ್ನುವುದನ್ನು ಅರ್ಥ ಮಾಡಿಕೊ. ಆ ಬ್ರಹ್ಮನು ಸತ್ಯ ಮತ್ತು ಸರ್ವಾಧಾರ. ಆದರೆ ಈ ಜಗತ್ತು ಮಿಥ್ಯೆ ಮತ್ತು ಸ್ವಪ್ನದ ರೀತಿ. ನಿಜವಾಗಿಯೂ ಈ ಮರಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಹಾಗಿರುವಾಗ ಮಧ್ಯದಲ್ಲಿ ಮಾತ್ರ ಹೇಗಿರಲು ಸಾಧ್ಯ? ಈ ಒಂದು ಉದ್ದೇಶಕ್ಕಾಗಿಯೇ ವಿರಕ್ತರು ಪರಿಶ್ರಮ ಪಡುತ್ತಾರೆ. ಸಂತರು ಎಂದೆಂದಿಗೂ ಅದರಲ್ಲಿ ಅನುರಕ್ತರಾಗಿರುತ್ತಾರೆ. ಇದು ಮುಮುಕ್ಷುಗಳಿಗೆಲ್ಲ ಅಪೇಕ್ಷಿತವಾದ ಗುರಿಯು. ಎಲ್ಲ ಸಾಧಕರ ಬಯಕೆಯ ಅಂತ್ಯವೂ ಇದೆ. ನೀನು ಎಲ್ಲಿರಬೇಕೆಂದು ಇಚ್ಛಿಸುವೆಯೋ ಅಲ್ಲಿ ನೆಲಸು. ಸಂತರ ಚರಣಗಳಲ್ಲಿ ಶರಣಾಗಲು ಬಯಸು. ಅವರು ಹೇಳುವುದನ್ನೆಲ್ಲ ಗಮನವಿಟ್ಟು ಕೇಳು ಮತ್ತು ಶಂಕೆ, ಕುತರ್ಕಗಳನ್ನು ಬೇರು ಸಹಿತ ಕಿತ್ತೆಸೆಯಲು ಪ್ರಯತ್ನಿಸು. ಮನಸ್ಸನ್ನು ಪೂರ್ಣವಾಗಿ ನಿಗ್ರಹಿಸು. ಬುದ್ಧಿಯನ್ನು ಬೇರು ಸಮೇತ ಕಿತ್ತೆಸೆ. ಪೂರ್ಣವಾಗಿ ನಿಸ್ಸಂಗವನ್ನು ಅಭ್ಯಸಿಸು. ಗುರು ಚರಣಗಳಲ್ಲಿ ಸದಾ ಲಕ್ಷ್ಯವನ್ನಿಡು. ಎಲ್ಲ ಕುತರ್ಕಗಳನ್ನು ಎತ್ತಿ ಬಿಸಾಡು. ಇಲ್ಲದಿದ್ದಲ್ಲಿ ಅವು ಮಾರ್ಗ ಮಧ್ಯದಲ್ಲಿ ಅಡಚಣೆಗಳನ್ನು ಉಂಟು ಮಾಡುತ್ತವೆ. ಅಭಿಮಾನವನ್ನು ಕಾಲುಗಳ ಕೆಳಗೆ ಉಜ್ಜಿ ಹಾಕು. ಆಗ ಮಾತ್ರವೇ ನೀನು ಮತ್ತೊಂದು ದಡವನ್ನು ಸೇರಲು ಸಾಧ್ಯ. ಈ ಅರ್ಥವನ್ನು ಆಖ್ಯಾಯಿಸುವ ಒಂದು ಮಧುರವಾದ ಕಥೆಯನ್ನು ಕೇಳಿ. ಇದನ್ನು ಬಾಬಾರವರೇ ಸ್ವತಃ ಹೇಳಿರುವರು. ಗುರುವಚನಾಮೃತವನ್ನು ಆಸ್ವಾದಿಸುತ್ತಾ ನೀವು ಪರಮಾನಂದವನ್ನು ಹೊಂದುವಿರಿ. ಒಮ್ಮೆ ನಾವು 4 ಜನರು ಶಾಸ್ತ್ರ ಮತ್ತು ಪುರಾಣಗಳನ್ನು ಓದಿದ ನಂತರ ನಾವೇ ಜ್ಞಾನ ಸಂಪನ್ನರೆಂದು ಭಾವಿಸಿ ಬ್ರಹ್ಮನನ್ನು ವಿವರಿಸಲು ಪ್ರಾರಂಭಿಸಿದೆವು. ನಮ್ಮ ಗುಂಪಿನ ಒಬ್ಬನು ಭಗವದ್ಗೀತೆಯ ಒಂದು ವಚನವನ್ನು ತನ್ನ ಪ್ರವಚನದಲ್ಲಿ ಉಲ್ಲೇಖಿಸಿದನು. ಉದ್ಧರೇದಾತ್ಮನಾತ್ಮಾನ್, ಅಂದರೆ ಸ್ವಪ್ರಯತ್ನದಿಂದಲೇ ಆತ್ಮೋದ್ಧಾರ ಎಂದು. ಸಾಮಾನ್ಯವಾಗಿ ಎಲ್ಲರೂ ತಮ್ಮ ಉದ್ಧಾರಕ್ಕಾಗಿ ಪರಾವಲಂಬಿಗಳಾಗುತ್ತಾರೆ. ಅದಕ್ಕೆ ಎರಡನೆಯವನು ಉತ್ತರಿಸಿದನು,
ಯಾರು ತನ್ನ ಮನಸ್ಸನ್ನು ಅಧೀನದಲ್ಲಿ ಇಟ್ಟುಕೊಂಡಿರುತ್ತಾನೋ ಅವನೇ ಧನ್ಯ. ನಾವು ಸಂಕಲ್ಪ ಮತ್ತು ವಿಕಲ್ಪರಹಿತರಾಗಿರಬೇಕು. ಈ ಜಗತ್ತಿನಲ್ಲಿ ನಮ್ಮ ಆತ್ಮವನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಮೂರನೆಯವನು ಹೇಳಿದನು, ಈ ಜಗತ್ತು ಎಲ್ಲವೂ ಸವಿಕಾರ ಮತ್ತು ಅನಿತ್ಯ. ಈ ಕೇವಲ ನಿತ್ಯವು ಮಾತ್ರ ನಿರಾಕಾರ. ಆದುದರಿಂದ ನಾವು ಸದಾ ನಿತ್ಯ ಮತ್ತು ಅನಿತ್ಯವನ್ನು ವಿವೇಚನೆಯಿಂದ ಅರಿಯಬೇಕು. ನಾಲ್ಕನೆಯವನು ಪುಸ್ತಕ ಜ್ಞಾನವನ್ನು ಒಪ್ಪಲಿಲ್ಲ ಮತ್ತು ಈ ರೀತಿ ಸಲಹೆ ನೀಡಿದನು, ನಾವು ಆದರ ಪೂರ್ವಕವಾಗಿ ನಮಗೆ ನಿಗದಿತ ಕರ್ತವ್ಯಗಳನ್ನು ಆಚರಿಸಬೇಕು ಮತ್ತು ನಮ್ಮ ಶರೀರ, ವಾಚ ಮತ್ತು ಪಂಚ ಪ್ರಾಣಗಳನ್ನು ಗುರುವಿನ ಚರಣಗಳಲ್ಲಿ ಸಮರ್ಪಿಸಬೇಕು. ಗುರುವೇ ಪರಮಾತ್ಮ ಮತ್ತು ಚರಾಚರಗಳಲ್ಲಿಯೂ ವ್ಯಾಪಿ. ಇದನ್ನು ಅರಿಯಲು ಒಳಗೂ ಹೊರಗೂ ದೃಢವಾದ ನಿರ್ಧಾರ ಪಡೆಯಲು ಅಪಾರವಾದ ನಿಷ್ಠೆಯು ಅವಶ್ಯಕ. ಆಗಮ ಶಾಸ್ತ್ರಗಳನ್ನು ಅರಿತವರು ಕೇವಲ ತಾರ್ಕಿಕರಾಗುವರು. ಸದಾ ವಾದೋನ್ಮುಖರಾಗಿ ಚರ್ಚೆಗೆ ಇಳಿಯುತ್ತಾರೆ. ಅನವಶ್ಯಕವಾದ ಸಂದೇಹ ಮತ್ತು ತರ್ಕಗಳನ್ನು ಎತ್ತುವವರು ಕನಸಿನಲ್ಲಿಯೂ ಸಂಪೂರ್ಣ ಜ್ಞಾನ ಪಡೆಯಲಾರರು. ಒಬ್ಬ ವ್ಯಕ್ತಿಯಲ್ಲಿ ಶುದ್ಧ ಭಕ್ತಿ ಶ್ರದ್ಧೆಗಳು ಇರಬೇಕು. ಈ ರೀತಿ ನಾವು 4 ಬುದ್ಧಿವಂತರು ಬ್ರಹ್ಮನನ್ನು ಶೋಧಿಸಲು ಹೊರಟೆವು. ಪ್ರತಿಯೊಬ್ಬರೂ ಸ್ವತಂತ್ರವಾಗಿ ತಮ್ಮದೇ ಬುದ್ಧಿಶಕ್ತಿಯಿಂದ ಮತ್ತು ಮನಸ್ಸಿನಿಂದ ಯಾವುದೇ ಆತಂಕವಿಲ್ಲದೆ ಪಡೆಯಬಹುದೆಂದು ಕೊಂಡೆವು. ಈ ರೀತಿಯ ಇಚ್ಛೆ ನಮ್ಮಲ್ಲಿನ ಮೂವರಲ್ಲಿ ಇತ್ತು. ಕಾಡಿನಲ್ಲಿ ಸ್ವಚ್ಛಂದವಾಗಿ ವಿಹರಿಸುತ್ತಾ ಇರುವಾಗ ಒಬ್ಬ ವನಚಾರಿಯನ್ನು ಮಾರ್ಗದಲ್ಲಿ ಭೇಟಿಯಾದೆವು. ಅವನು ನಮ್ಮನ್ನು ಪ್ರಶ್ನಿಸಿದನು, ಬಿಸಿಲು ಪ್ರಖರವಾಗಿ ಸುಡುತ್ತಿದೆ, ಎಲ್ಲಿಗೆ ಹೋಗುತ್ತಿದ್ದೀರಿ ಮತ್ತು ಏತಕ್ಕಾಗಿ? ನಾವು ಅವನಿಗೆ ಉತ್ತರಿಸಿದೆವು, ಕಾಡನ್ನು ಹುಡುಕಬೇಕು. ಆ ವನಚಾರಿಯು ಪುನಃ ನಮ್ಮನ್ನು, ಏನನ್ನು ಶೋಧ ಮಾಡುತ್ತಿರುವಿರಿ ಎಂದು ಪ್ರಶ್ನಿಸಿದನು. ಅದಕ್ಕೆ ನಾವು ಅಸ್ಪಷ್ಟವಾದ ಹಾರಿಕೆಯ ಉತ್ತರ ನೀಡಿದೆವು. ನಾವು ಗೊತ್ತು ಗುರಿಯಿಲ್ಲದೆ ಅಡ್ಡಾಡುತ್ತಿರುವುದನ್ನು ನೋಡಿ ಅವನು ಕಳವಳಗೊಂಡು ಹೇಳಿದನು, ಈ ಅರಣ್ಯ ಮಾರ್ಗವು ದುರ್ಗಮವಾಗಿದೆ ಮತ್ತು ದಟ್ಟವಾಗಿದೆ. ಕಾಡನ್ನು ಪೂರ್ತಿಯಾಗಿ ಅರಿಯದೆ ಅಲ್ಲಿ ಇಲ್ಲಿ ಸ್ವೇಚ್ಛೆಯಿಂದ ಅಡ್ಡಾಡಬಾರದು. ನಾವೇನಾದರೂ ಕಾಡಿನಲ್ಲಿ ಓಡಾಡಬೇಕೆಂದರೆ ನಾವು ಒಬ್ಬ ಮಾರ್ಗದರ್ಶಕನನ್ನು ಕರೆದೊಯ್ಯಬೇಕು. ನಾವುಗಳೇ ಅನವಶ್ಯಕವಾಗಿ ಈ ಪ್ರಖರವಾದ ಮಧ್ಯಾಹ್ನದ ಸಮಯದಲ್ಲಿ ಆಯಾಸ ಪಡಬಾರದು. ನಾವು ನಮ್ಮ ಸಾಹಸದ ಗುಪ್ತಾರ್ಥವನ್ನು ತೆರೆದಿಡಬೇಕೆಂದಿಲ್ಲ. ಆದರೆ ನಾವು ಸ್ವಲ್ಪ ವಿಶ್ರಾಂತಿ ಪಡೆದು, ಸ್ವಲ್ಪ ರೊಟ್ಟಿ ತಿಂದು, ನೀರು ಕುಡಿದು, ತದನಂತರ ಅಂತರಂಗದಲ್ಲಿ ಸ್ವಲ್ಪ ತಾಳ್ಮೆ ವಹಿಸಬಹುದು. ಅವನು ಕನಿಕರ ಪೂರಿತ ವಿನಂತಿಯನ್ನು ಮಾಡಿದ್ದರೂ ನಾವು ದುರಹಂಕಾರದಿಂದ ಅವನ ಪ್ರಾರ್ಥನೆಯನ್ನು ತಿರಸ್ಕರಿಸಿ ಮುಂದಕ್ಕೆ ಹೊರಟೆವು. ಮತ್ತೆ ಮಾರ್ಗದಲ್ಲಿ ಸುಸ್ತಾದೆವು. ನಾವೆಲ್ಲರೂ ಬುದ್ಧಿವಂತರೆಂಬ ದುರಹಂಕಾರವಿತ್ತು. ನಮಗೆ ನಾವೇ ಮಾರ್ಗವನ್ನು ಶೋಧಿಸಬಲ್ಲೆವು. ಮಾರ್ಗದರ್ಶಕನಿಂದ ಏನು ಪ್ರಯೋಜನ? ಈ ರೀತಿಯ ಅಭಿಮಾನದ ಮನೋವೃತ್ತಿ ನಮ್ಮದಾಗಿತ್ತು. ಆದರೆ ಆ ಕಾಡು ಬಹು ವಿಸ್ತಾರವಾಗಿತ್ತು ಮತ್ತು ದಟ್ಟವಾದ ಮರಗಳಿಂದ ಕೂಡಿದ್ದು. ಆ ಎಲೆಗಳ ಮಧ್ಯದಲ್ಲಿ ಸೂರ್ಯನ ಕಿರಣವು ಭೇದಿಸಲು ಅಸಾಧ್ಯವಾಗಿತ್ತು. ಹಾಗಿರುವಾಗ ನಾವು ಮಾರ್ಗವನ್ನು ಕ್ರಮಿಸುವುದಾದರೂ ಹೇಗೆ? ನಾವು ದಾರಿ ತಪ್ಪಿದೆವು. ಅಲ್ಲಿ ಇಲ್ಲಿ ನಿಷ್ಫಲವಾಗಿ ಅಲೆದಾಡುತ್ತಿದ್ದೆವು. ಕೇವಲ ಅದೃಷ್ಟವೋ ಎಂಬಂತೆ ನಾವು ಎಲ್ಲಿಂದ ಹೊರಟಿದ್ದೆವೋ ಅದೇ ಸ್ಥಳಕ್ಕೆ ಬಂದು ಸೇರಿದೆವು. ವಿಧಿಯೇ ನಮ್ಮನ್ನು ಪುನಃ ಅದೇ ದಾರಿಗೆ ಕರೆತಂದಿತ್ತು. ನಾವು ಮುಂಚಿನ ವನಚಾರಿಯನ್ನು ಮತ್ತೆ ಭೇಟಿ ಮಾಡಿದೆವು. ಅವನು ಹೇಳಿದನು, ನೀವು ಎಲ್ಲೋ ದಾರಿ ತಪ್ಪಿದ ಹಾಗೆ ಕಾಣುತ್ತದೆ. ಕೆಲವೊಮ್ಮೆ ಕೇವಲ ಬುದ್ಧಿಯೇ ಸಾಕಾಗುವುದಿಲ್ಲ. ಸಣ್ಣ ವಿಷಯವಾಗಲಿ ದೊಡ್ಡದಾಗಲಿ ಒಬ್ಬ ಮಾರ್ಗದರ್ಶಕನು ಸರಿಯಾದ ಮಾರ್ಗವನ್ನು ತೋರಿಸಲು ಬೇಕಾಗುತ್ತಾನೆ. ಖಾಲಿ ಹೊಟ್ಟೆಯಲ್ಲಿ ಸಾಹಸವನ್ನು ಮಾಡಲು ಸಾಧ್ಯವಿಲ್ಲ. ಬುದ್ಧಿಶಕ್ತಿಯ ಲೋಪದೋಷಗಳು ಅತಿ ವಿಚಿತ್ರ. ಈಶ್ವರನ ಸಂಕಲ್ಪವಿಲ್ಲದಿದ್ದರೆ ಮಾರ್ಗದಲ್ಲಿ ಯಾರನ್ನು ಭೇಟಿಯಾಗುವುದಿಲ್ಲ. ಯಾರಾದರೂ ಅನ್ನವನ್ನು ನೀಡಿದರೆ ತಿರಸ್ಕರಿಸಬೇಡ, ಅಥವಾ ಊಟದ ತಟ್ಟೆಯನ್ನು ತಳ್ಳಿ ಹಾಕಬೇಡ. ಯಾರಾದರೂ ಅನ್ನವನ್ನು ಕೊಟ್ಟು ಊಟ ಮಾಡಲು ಒತ್ತಾಯ ಮಾಡಿದರೆ ಅದನ್ನು ಶುಭ ಶಕುನವೆಂದು ತಿಳಿ. ಅದು ನಿನ್ನ ಕಾರ್ಯದಲ್ಲಿ ಬರುವ ವಿಘ್ನಗಳನ್ನು ಪರಿಹರಿಸುತ್ತದೆ. ಅವನು ಮತ್ತೆ ಅಲ್ಪಾಹಾರವನ್ನು ನೀಡಿ ತಿನ್ನಲು ಹೇಳಿದನು ಮತ್ತು ಶಾಂತವಾಗಿ ತಾಳ್ಮೆಯಿಂದ ಇರುವಂತೆ ಹೇಳಿದನು. ಆದರೆ ಮತ್ತೆ ಈ ಸುವಿಚಾರವು ರುಚಿಸಲಿಲ್ಲ. ನಾವು ಮತ್ತೆ ಯಾವುದೇ ಆಹಾರ ಸೇವಿಸದೆಯೇ ಅಲ್ಲಿಂದ ಹೊರಟೆವು.
ನಮ್ಮ ಶೋಧವನ್ನು ಪೂರೈಸುವವರೆಗೆ ಯಾವುದೇ ಆಹಾರವನ್ನು ತೆಗೆದುಕೊಳ್ಳುವುದಿಲ್ಲ ಅಂದುಕೊಂಡೆವು. ಅನಂತರ ನೋಡಿ, ಅದೆಂತಹ ವಿಘ್ನಗಳು ಎದುರಾದವು. ಇದೊಂದು ಒಂದೊಂದು ರೀ ಇದೊಂದು ರೀತಿ ನಮ್ಮ ಹಠಮಾರಿತನಕ್ಕೆ ಧನ್ಯವಾದಗಳು ಸಲ್ಲಬೇಕು. ಹಸಿವೆಯಾಯಿತು, ಬಾಯಾರಿಕೆಯಿಂದ ಗಂಟಲು ಒಣಗಿತು. ಆ ವನಚಾರೆಯ ಪ್ರೀತಿಯು ಅಲೌಕಿಕವಾಗಿತ್ತು. ನಾವು ಅದರ ಅದ್ಭುತವನ್ನು ಅನುಭವಿಸಿದೆವು. ನಾವು ವಿದ್ವಾಂಸರು, ಕಲಿತವರು, ಆದರೆ ನಮಗೆ ದಯೆಯ ಮತ್ತು ಕರುಣೆಯ ಅನುಭವವಿರಲಿಲ್ಲ. ಒಬ್ಬ ಧನಿಕನು ಎಂಜಲು ಕೈಯಲ್ಲಿ ಕಾಗೆಯನ್ನು ಓಡಿಸುವುದಿಲ್ಲ, ಆದರೆ ಅನ್ನದ ಕಣಗಳು ಹಾರಿಹೋಗಿ ಅಷ್ಟರ ಮಟ್ಟಿಗೆ ನಷ್ಟ ಉಂಟಾಗುತ್ತವೆ. ಆದರೂ ಈ ವನಚಾರಿಯು ಅನಕ್ಷರಸ್ಥನು, ಅನರ್ಹನು, ನೀಚ ವರ್ಣದವನು ಆಗಿದ್ದರೂ ಅಂತರಂಗದಲ್ಲಿ ಸ್ವಾಭಾವಿಕ ಪ್ರೇಮದಿಂದ ತುಂಬಿದ್ದವನು. ತನ್ನ ಊಟದಲ್ಲಿ ಒಂದು ಭಾಗವನ್ನು ಕೊಟ್ಟು, ಸ್ವಲ್ಪ ರೊಟ್ಟಿ ಮತ್ತು ಪಲ್ಯವನ್ನು ತಿನ್ನಿ ಎಂದನು. ಯಾರು ಇತರರಿಗೆ ಈ ರೀತಿ ನಿರ್ವ್ಯಾಜವಾದ ಪ್ರೀತಿ ತೋರಿಸುತ್ತಾರೋ ಅವರು ನಿಜವಾಗಿಯೂ ಪರಮ ಸುಬುದ್ಧಿಗಳಾಗಿರುತ್ತಾರೆ. ಅವರ ಆದರೋಪಚಾರವನ್ನು ಸ್ವೀಕರಿಸುವುದು ನಮ್ಮ ವಿದ್ಯಾರ್ಜನೆಗೆ ಅಪ್ರತಿಮವಾದ ಪ್ರಾರಂಭ ಎಂದು ನಾನು ಭಾವಿಸಿದೆ. ಆದುದರಿಂದ ಆದರ ಪೂರ್ವಕವಾಗಿ ಆ ವನಚಾರಿಯು ನೀಡಿದಂತಹ ಸ್ವಲ್ಪ ಆಹಾರವನ್ನು ಊಟ ಮಾಡಿ ನೀರು ಕುಡಿದನು. ಆಗ ಏನು ಕೌತುಕ ಉಂಟಾಯಿತು ಎಂಬುದನ್ನು ಗುರುರಾಜನು ಅನಿರೀಕ್ಷಿತವಾಗಿ ಅಲ್ಲಿಗೆ ಬಂದು ಕೇಳಿದನು. ಈ ವಾದ ವಿವಾದ ಏತಕ್ಕೆ ಎಂದು ನಾನು ಪೂರ್ತಿ ನಡೆದದ್ದೆಲ್ಲವನ್ನು ಮೊದಲಿನಿಂದ ಕೊನೆಯವರೆಗೂ ನಿವೇದಿಸಿದೆ. ನೀನು ನನ್ನ ಜೊತೆ ಬರಲು ಇಚ್ಛಿಸುವೆಯಾ? ನಾನು ನಿಮ್ಮ ಶೋಧವನ್ನು ಬೇಗನೆ ಪೂರೈಸಲು ಸಹಾಯ ಮಾಡುವೆನು. ಆದರೆ ಯಾರು ನನ್ನ ವಚನಗಳನ್ನು ಕಿಂಚಿತ್ತು ಪ್ರಶ್ನಿಸದೆ ವಿಧೇಯರಾಗಿ ಕೇಳುತ್ತಾರೋ ಅವರು ಸಫಲರಾಗುತ್ತಾರೆ. ಇತರರು ಇದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಆದರೆ ನಾನು ಅತ್ಯಂತ ಗೌರವದಿಂದ ಶಿರಸಾವಹಿಸಿ ಪಾಲಿಸಲು ಒಪ್ಪಿದೆ. ಇತರರು ನನ್ನನ್ನು ಬಿಟ್ಟು ಹೊರಟು ಹೋದರು. ಆಗ ಗುರುರಾಯರು ನನ್ನನ್ನು ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋದರು. ಅವರು ನನ್ನನ್ನು ಒಂದು ಬಾವಿಯ ಹತ್ತಿರ ಕರೆದುಕೊಂಡು ಹೋಗಿ ನನ್ನ 2 ಕಾಲುಗಳನ್ನು ಹಗ್ಗದಿಂದ ಕಟ್ಟಿ ಬಾವಿಯ ನೀರಿನ ಮೇಲೆ ತಲೆ ಕೆಳಗಾಗಿ ನೇತು ಹಾಕಿದರು. ಗುರುರಾಯರು ನನ್ನನ್ನು ಬಾವಿಯ ಮೇಲೆ ಯಾವ ರೀತಿ ನೇತು ಹಾಕಿದರೆಂದರೆ ನನ್ನ ಕೈಗಳು ನೀರನ್ನು ಮುಟ್ಟುತ್ತಿರಲಿಲ್ಲ ಮತ್ತು ನೀರು ಸಹ ನನ್ನ ಬಾಯೊಳಗೆ ಹೋಗಲು ಆಗುತ್ತಿರಲಿಲ್ಲ. ಗುರುರಾಯರು ಹಗ್ಗದ ಮತ್ತೊಂದು ತುದಿಯನ್ನು ಬಾವಿಯ ಪಕ್ಕದಲ್ಲಿದ್ದ ಮರಕ್ಕೆ ಕಟ್ಟಿ ಹಾಕಿದರು ಮತ್ತು ನಿಶ್ಚಿಂತರಾಗಿ ಹೊರಟು ಹೋದರು. ಎಲ್ಲಿಗೆಂದು ಯಾರಿಗೂ ತಿಳಿಯದು. ಅವರು 4 ಅಥವಾ 5 ಗಂಟೆಗಳ ನಂತರ ಬಂದರು. ನನ್ನನ್ನು ಬೇಗನೆ ಹೊರತೆಗೆದರು. ಅವರು ನಾನು ಚೆನ್ನಾಗಿದ್ದೇನೆಯೇ ಎಂದು ಕೇಳಿದರು. ಆಗ ನಾನು ಉತ್ತರಿಸಿದೆ, ನಾನು ಅತ್ಯಂತ ಆನಂದ ನಿರ್ಭರನಾಗಿದ್ದೆ. ನಾನು ಅನುಭವಿಸಿದ ಸೌಖ್ಯವು ಅಪಾರ. ಅದನ್ನು ವರ್ಣಿಸುವುದು ಈ ಪಾಮರ ಶರೀರದ ಶಕ್ತಿಗೆ ಮೀರಿದುದು. ನನ್ನ ಈ ಮಾತುಗಳನ್ನು ಕೇಳಿ ಗುರುರಾಯರು ಬಹುವಾಗಿ ಮೆಚ್ಚಿಕೊಂಡರು. ತಮ್ಮ ಕೈಯಿಂದ ನನ್ನ ದೇಹಕ್ಕೆ ಪೆಟ್ಟು ಕೊಡುತ್ತಾ ನನ್ನನ್ನು ತಮ್ಮ ಜೊತೆಯಲ್ಲಿಯೇ ಇರಿಸಿಕೊಂಡರು. ಇದನ್ನು ಹೇಳುತ್ತಿರುವಾಗ ನನ್ನ ಹೃದಯವು ಪ್ರೇಮದಿಂದ ಉಕ್ಕುತ್ತಿದೆ. ಗುರುವು ನನ್ನನ್ನು ಶಾಲೆಗೆ ಕರೆದುಕೊಂಡು ಹೋದರು. ನನ್ನನ್ನು ತಾಯಿ ಪಕ್ಷಿಯು ತಮ್ಮ ಮರಿಗಳನ್ನು ರೆಕ್ಕೆಗಳ ಒಳಗೆ ರಕ್ಷಿಸುವಂತೆ ಅಷ್ಟು ಮೃದುವಾಗಿ ರಕ್ಷಿಸಿದರು. ಗುರುವಿನ ಶಾಲೆಯು ಅದೆಷ್ಟು ಅದ್ಭುತ! ನಾನು ನನ್ನ ತಂದೆ ತಾಯಿಯರ ಪ್ರೀತಿಯಿಂದ ವಿರಕ್ತನಾದೆ. ಮೋಹ ಮತ್ತು ಮಮತೆಯ ಬೇಡಿಗಳು ಕಳಚಿ ಹೋದವು. ನಾನು ಮುಕ್ತಿಯನ್ನು ಸುಲಭವಾಗಿ ಪಡೆದೆನು. ಯಾವುದು ಅಸಾಧ್ಯವೆಂದು ಕಾಣಲಿಲ್ಲ. ನನ್ನ ಕೆಟ್ಟ ಪ್ರವೃತ್ತಿಗಳು ಮಾಯವಾದವು. ನನ್ನ ಹಿಂದಿನ ಕರ್ಮಗಳು ಅಳಿಸಿ ಹೋದವು. ನಾನು ಆಲೋಚಿಸುತ್ತಿದ್ದೆ, ಗುರುವಿನ ಕುತ್ತಿಗೆಯನ್ನು ತಬ್ಬಿ ಹಿಡಿದು ಯಾವಾಗಲೂ ಅವರನ್ನೇ ದೃಷ್ಟಿಸಿ ನೋಡಬೇಕೆನ್ನಿಸುತ್ತಿತ್ತು. ಅವರ ಪ್ರತಿಬಿಂಬವು ಅವರ ಕಣ್ಣುಗಳಲ್ಲಿ ಪ್ರತಿಫಲಿಸದಿದ್ದರೆ ಅವುಗಳು ಕೇವಲ ಮಾಂಸದ ಉಂಡೆಗಳಷ್ಟೇ, ಅಥವಾ ಅದಕ್ಕಿಂತಲೂ ಉತ್ತಮವಾದದ್ದು, ನಾನು ಕುರುಡನಾಗಬಹುದಿತ್ತು. ಈ ರೀತಿ ಶಾಲೆಯ ಸುಖದ ಪರಿಣಾಮ ನನ್ನ ಮೇಲಿತ್ತು. ಒಮ್ಮೆ ಆ ಶಾಲೆಯನ್ನು ಪ್ರವೇಶಿಸಿದ ನಂತರ ಯಾವ ನತದೃಷ್ಟನು ಆ ಪರಿಸರವನ್ನು ತ್ಯಜಿಸಿ ಹೊರಬರಲು ಇಚ್ಛಿಸುತ್ತಾನೆ? ನನ್ನ ಗುರುರಾಯರೇ ನನಗೆ ತಾಯಿ, ತಂದೆ, ಆಸ್ತಿ ಎಲ್ಲವೂ ಅವರೇ ಆಗಿದ್ದರು. ಎಲ್ಲ ಇಂದ್ರಿಯಗಳು ಮನಸ್ಸಿನ ಜೊತೆಗೂಡಿ ನನ್ನ ಕಣ್ಣುಗಳಲ್ಲಿ ಏಕಾಗ್ರವಾಗಿ ನಿಂತು ಅವನ ಮೇಲೆ ಧ್ಯಾನ ಮಾಡಲು ಕಾರಣವಾಗಿತ್ತು. ಗುರುವೇ ನನ್ನ ಏಕಮಾತ್ರ ಧ್ಯಾನದ ವಸ್ತುವಾಗಿದ್ದರು. ಇತರೆ ಎಲ್ಲವೂ, ಇಡೀ ವಿಶ್ವವೇ ಅವರ ರೂಪವನ್ನು ಧರಿಸಿತ್ತು. ನನಗೆ ಬೇರೆ ಯಾವುದರ ಮೇಲೆಯೂ ಪ್ರಜ್ಞೆಗಿರಲಿಲ್ಲ.
ಇದನ್ನೇ ಅನನ್ಯ ಅವಧಾನ ಎನ್ನುತ್ತಾರೆ. ಗುರುವಿನ ಸ್ವರೂಪದ ಮೇಲೆ ಧ್ಯಾನಿಸಿದರೆ ಮನಸ್ಸು ಮತ್ತು ಬುದ್ಧಿ ಎರಡೂ ತತ್ತರಿಸುತ್ತವೆ. ಆದ್ದರಿಂದ ಕೊನೆಯಲ್ಲಿ ಶಬ್ದಗಳೇ ಇಲ್ಲದೆ ಅವರಿಗೆ ನಮಿಸಿದೆ. ಯಾರಿಗಾದರೂ ಈ ಸ್ಥಿತಿಯನ್ನು ತಲುಪಲು ಸಾಧ್ಯವಿಲ್ಲದಿದ್ದರೆ ಒಬ್ಬ ಗುರುವನ್ನು ಜ್ಞಾನ ಪಡೆಯಲು ಸ್ವೀಕರಿಸಬಹುದು. ಆದರೆ ಅವನ ಸದುಪದೇಶವು ಒಂದು ದೊಡ್ಡ ಸೊನ್ನೆಯಾಗಿರುತ್ತದೆ. ಅದಕ್ಕಾಗಿ ಬಹಳ ಹಣವನ್ನು ದಕ್ಷಿಣೆಯಾಗಿ ಕೊಡಬಹುದು ಮತ್ತು ಕೊನೆಯಲ್ಲಿ ಅದರ ಪರಿಣಾಮವಾಗಿ ಅನುತಾಪ ಪಡುವಂತಾಗುತ್ತದೆ. ಅಂತಹ ಗುರುವು ತನ್ನ ಗುಹ್ಯವಾದ ಜ್ಞಾನದ ಬಗ್ಗೆ ಖಾಲಿ ಹೊರಟೆ ಹೊಡೆಯಬಹುದು, ಆದರೆ ಅವನ ಶುದ್ಧತೆಯನ್ನು, ನೇರ ಸ್ವಭಾವವನ್ನು ತೋರಿಕೆ ಮಾಡಬಹುದು. ಯಾರು ಈ ರೀತಿಯ ಡಂಬಾಚಾರವನ್ನು ಬಾಲ್ಯದಿಂದಲೇ ಕಲಿತಿರುವರೋ ಅಂತಹವರು ಕೊನೆಯಲ್ಲಿ ಮತ್ತೊಬ್ಬನಿಗೆ ಏನನ್ನು ತಾನೇ ಕೊಡಲು ಸಾಧ್ಯ? ಅಲ್ಲಿ ಪವಿತ್ರತೆಯ ಅಬ್ಬರ ಮತ್ತು ಆಡಂಬರಗಳು ಇವೆ, ಆದರೆ ನಿಜವಾದ ಅಂತರಂಗದ ಕೋಮಲವಾದ ಪ್ರೀತಿ ಇಲ್ಲ. ಅಲ್ಲಿ ಯಾವುದೇ ವೆಚ್ಚವಿರುವುದಿಲ್ಲ. ಅವನ ಶಾಲೆಯು ನಿಷ್ಪ್ರಯೋಜಕ. ಎಲ್ಲಿ ಶಬ್ದ ಜ್ಞಾನವು ಸಮೃದ್ಧಿಯಾಗಿರುವುದೋ ಬ್ರಹ್ಮಜ್ಞಾನವನ್ನು ಅನುಭವಿಸಲು ಎಂದಿಗೂ ಸಾಧ್ಯವಿಲ್ಲ. ಎಲ್ಲಿ ಗುರುವು ತನ್ನ ಸ್ವಂತ ವೈಭೋಗವನ್ನು ಹಾಡುವುದರಲ್ಲಿಯೇ ನಿರತನಾಗಿರುವನೋ ಅಲ್ಲಿ ಶಿಷ್ಯನು ತನ್ನ ಹಿತವನ್ನು ಅನುಭವಿಸಲು ಹೇಗೆ ತಾನೇ ಸಾಧ್ಯ? ಯಾರ ಮಾತುಗಳು ಹೃದಯವನ್ನು ಮುಟ್ಟುವುದಿಲ್ಲವೋ ಮತ್ತು ಶಿಷ್ಯರು ಅಂತರಂಗದಲ್ಲಿ ಒಪ್ಪಿಲ್ಲವೋ ಅವನ ಗುರುತ್ವಕ್ಕೆ ಬೆಲೆ ಏನು? ಅವನ ಮಾತುಗಳು ಉಪಯುಕ್ತವಿಲ್ಲದೆ ಕೇವಲ ಚಟಪಟವಾಗುತ್ತವೆ. ಅದು ಹಾಗಿರಲಿ, ಸಾಕಿಷ್ಟು. ಆದರೆ ನನ್ನ ವಿಷಯದಲ್ಲಿ ನಾನು ನನ್ನ ಗುರುವನ್ನು ಯಾವ ರೀತಿ ಸೇವಿಸಿದೆನು ಎಂದರೆ, ಅವರು ನನಗೆ ಜ್ಞಾನದ ನಿಧಿಯನ್ನೇ ಬಹುಮಾನವಾಗಿ ಕೊಟ್ಟರು. ನಾನು ಯಾವುದನ್ನು ಹುಡುಕಬೇಕಾಗಿರಲಿಲ್ಲ ಮತ್ತು ಅದರ ಗೂಢಾರ್ಥಕ್ಕಾಗಿ ಕಿಂಚಿತ್ತು ಅರಿಯಬೇಕಾಗಿರಲಿಲ್ಲ. ಗುರುವಿನ ಕೃಪೆಯಿಂದಲೇ ಸಾಕ್ಷಾತ್ಕಾರವು ತಾನಾಗಿಯೇ ನನಗೆ ಮಿಂಚಿನಂತೆ ಪ್ರಕಟವಾಯಿತು. ಯಾವುದೇ ಪ್ರಯಾಸವಾಗಲಿ ಅಧ್ಯಯನವಾಗಲಿ ಮಾಡಬೇಕಾಗಲಿಲ್ಲ. ನಾನು ಯಾವುದನ್ನು ಶೋಧಿಸಬೇಕಾಗಲಿಲ್ಲ. ಎಲ್ಲವೂ ಹಗಲಿನ ಬೆಳಕಿನಂತೆ ಸ್ಪಷ್ಟವಾಗಿ ಮೂಡಿಬಂದಿತು. ಕೇವಲ ಸಮರ್ಥ ಗುರುರಾಯರು ಮಾತ್ರ ತಲೆ ಕೆಳಗಾಗಿ ನೇತಾಡುತ್ತಿದ್ದಾಗಿನ ಸಂತೋಷವನ್ನು ಅರಿತಿರುವರು. ನನ್ನನ್ನು ತಲೆ ಕೆಳಗಾಗಿ ಕಾಲು ಮೇಲೆ ಮಾಡಿ ಗುರುರಾಯರೇ ನೇತಾಡಿಸಿದ್ದರು. ಸಂತರ ರೀತಿ ನೀತಿಗಳು ಬೇರೆಯೇ ರೀತಿಯವು. ಕೇವಲ ಅನುಭವದಿಂದಲೇ ಜನಿಸಿದ್ದು ಜ್ಞಾನ. ಇಲ್ಲಿ ನಿಷ್ಠೆಯೇ ಒಂದು ಪ್ರಮಾಣ. ಗುರು ಕೃಪೆಯನ್ನು ಪಡೆಯಲು ಇದೊಂದೇ ಸಾಧನ. ಒಬ್ಬ ಕರ್ಮಠನು ಮಾತ್ರವೇ ವಿಧಿವಿಧಾನಗಳ ನಿಷೇಧಗಳನ್ನು ಅರಿಯಬಲ್ಲನು. ಜ್ಞಾನಿಯು ಜ್ಞಾನದ ಅಭಿಮಾನದಿಂದ ತುಂಬಿರುತ್ತಾನೆ. ಯೋಗಿಯು ಒಬ್ಬ ದಂಭಾಚಾರಿಯು. ನಿಜವಾಗಿಯೂ ವಿಶ್ವಾಸವಿಲ್ಲದೆ ಏನನ್ನು ಸಾಧಿಸಲು ಸಾಧ್ಯವಿಲ್ಲ. ಪಂಡಿತರು ಗರ್ವದಿಂದ ಕುರುಡಾಗಿದ್ದಾರೆ ಮತ್ತು ಅಭಿಮಾನದ ಪ್ರತ್ಯಕ್ಷ ರೂಪಾಂತರವೇ ಸರಿ. ಜ್ಞಾನಿಗಳು ಅವರಿಂದ ದೂರ ಓಡುತ್ತಾರೆ ಮತ್ತು ಅವರು ಮತ್ತೊಬ್ಬರ ಸಹವಾಸವನ್ನು ಇಷ್ಟಪಡುವುದಿಲ್ಲ. ಜ್ಞಾನಿಯು ಹೇಳುತ್ತಾನೆ, ನಾನಲ್ಲದೆ ಬೇರೆ ದೇವರಿಲ್ಲ, ಏಕೆಂದರೆ ಸ್ವಯಂ ನಾನೇ ಜ್ಞಾನ ಸಂಪನ್ನನಾಗಿದ್ದೇನೆ ಮತ್ತು ನಾನೇ ಪರಿಪೂರ್ಣನಾದ ಚಿದ್ಘನನಾಗಿದ್ದೇನೆ. ಒಬ್ಬ ಭಕ್ತನು ತನ್ನಲ್ಲಿರುವ ಭಕ್ತಿ ವಿಶ್ವಾಸಗಳಿಂದಾಗಿ ತನ್ನ ಜ್ಞಾನವನ್ನು ತೋರಿಸುವುದಿಲ್ಲ. ಅವನು ತನ್ನ ತನು, ಮನ ಮತ್ತು ಧನ ಎಲ್ಲದರಿಂದಲೂ ತನ್ನ ಗುರುವಿನ ಸೇವೆ ಮಾಡುತ್ತಾನೆ. ಸಂಪೂರ್ಣವಾಗಿ ಗುರುವಿಗೆ ಶರಣಾಗಿರುತ್ತಾನೆ. ಅವನು ತನ್ನ ಸಾಧನೆಯ ಬಗ್ಗೆಯಾಗಲಿ, ತನ್ನ ಸಾಮರ್ಥ್ಯದ ಮಹತ್ವಕ್ಕಾಗಲಿ, ತನ್ನ ಜ್ಞಾನದ ಪ್ರತಿಭೆಗೋಸುಗವಾಗಲಿ ಅಹಂಕಾರ ಪಡುವುದಿಲ್ಲ. ಏನು ಆಗುವುದೋ ಅದು ದೇವರಿಂದಾಗಿಯೇ ಆಗುತ್ತದೆ. ಅವನು ಎಬ್ಬಿಸುತ್ತಾನೆ, ಇಳಿಸುತ್ತಾನೆ. ಅವನು ಜಗಳವಾಡುತ್ತಾನೆ, ಜಗಳ ಮಾಡಿಸುತ್ತಾನೆ. ಕೇವಲ ಅವನೊಬ್ಬನೇ ಮಾಡುವವನು. ಕರ್ತಾರ. ಎಲ್ಲ ಕರ್ತೃತ್ವವನ್ನು ಗುರುವಿಗೆ ಬಿಟ್ಟು ಅವನು ಸ್ವಯಂ ನಮ್ರತೆಯನ್ನು ಸ್ವೀಕರಿಸುತ್ತಾನೆ. ಒಬ್ಬ ಭಕ್ತನು ಸದಾಕಾಲ ದೇವರ ಮೇಲೆ ಅವಲಂಬಿತನಾಗಿರುತ್ತಾನೆ ಮತ್ತು ಅವನು ಸ್ವತಂತ್ರನಲ್ಲ. ಸಾಕು. ಈ 4 ಬುದ್ಧಿವಂತರು ಏನನ್ನು ಹುಡುಕುತ್ತಿದ್ದರು? ಇಲ್ಲಿಯವರೆಗೆ ಅದನ್ನು ಹೇಳಲಿಲ್ಲ. ಈಗ ಅದರ ವಿವರಣೆಯನ್ನು ಕೇಳಿರಿ. ಇವರೆಲ್ಲರೂ ಕರ್ಮಠರು, ಘನಪಾಠಿಗಳು, ಅಂದರೆ ವೇದಗಳನ್ನು ಸ್ವರಸಹಿತ ಹೇಳುವವರು. ತಮ್ಮಲ್ಲಿರುವ ವಿದ್ವತ್ತಿನಿಂದಾಗಿ ಗರ್ವಿಷ್ಠರಾಗಿದ್ದು ಶಬ್ದ ಜ್ಞಾನದ ಹರಟೆಯಲ್ಲಿ ದೇವರ ಬಗ್ಗೆ ಚರ್ಚಿಸಲು ಪ್ರಾರಂಭಿಸುತ್ತಾರೆ. ಅವರ ಉದ್ದೇಶವಿದ್ದುದು ಭಗವಂತನನ್ನು ಗುರುತಿಸಿ ಅವನ ಅಸ್ತಿತ್ವದ ಜಾಗವನ್ನು ಅರಿತು ಅವನನ್ನು ಸೇರಲು ಇರುವ ಮಾರ್ಗಗಳನ್ನು ಹುಡುಕಿ ಜ್ಞಾನ ಮತ್ತು ಯುಕ್ತಿಗಳಿಂದ ಮುಂದುವರಿಯುವುದು. ಶ್ರೀ ಸಾಯಿಯು ಆ 4 ಪ್ರಬುದ್ಧರಲ್ಲಿ ಒಬ್ಬರು.
ಅವರು ವೈರಾಗ್ಯ ಮತ್ತು ವಿವೇಕಗಳ ಮೂರ್ತಿವಂತರೇ ಆಗಿದ್ದರು. ಅವರೇ ಸ್ವಯಂ ಪರಬ್ರಹ್ಮವಾಗಿದ್ದರು. ಹಾಗಿರುವಾಗ ಅವರೇಕೆ ಈ ಅವಿವೇಕದ ಮಾತುಕತೆಯಲ್ಲಿ ನಿರತರಾಗಿದ್ದರು? ಶ್ರೋತೃಗಳು ಸ್ವಾಭಾವಿಕವಾಗಿಯೇ ಈ ಶಂಕೆಯನ್ನು ಹೊಂದಬಹುದು. ಇದು ಲೋಕದ ಒಳಿತಿಗಾಗಿ ಅಷ್ಟೇ. ಭಕ್ತೋದ್ಧಾರಕರಾದ ಸಾಯಿ ಸಮರ್ಥರು ಈ ಘಟನೆಯಿಂದ ಕೀಳರಿಮೆಯನ್ನು ಅನುಭವಿಸಿದರೆ, ಅವರು ಸ್ವತಃ ಅವತಾರ ಸ್ವರೂಪರೇ ಆಗಿದ್ದರು. ಅವರು ಅನ್ನವೇ ಬ್ರಹ್ಮ ಎಂಬ ದೃಢ ನಿರ್ಧಾರದಿಂದಾಗಿ ವನಚಾರೆಯಿಂದ ಅನ್ನವನ್ನು ಸ್ವೀಕರಿಸಿ ಅದರ ಬಗ್ಗೆ ಬಹಳವಾಗಿ ಮಾತನಾಡಿ ಅವನನ್ನು ವಂದ್ಯನನ್ನಾಗಿ ಮಾಡಿದರು. ಮತ್ತೆಯೂ ಅವರು ಅನ್ನವನ್ನು ಸ್ವೀಕರಿಸದೆ ಅವಮಾನ ಮಾಡಿದರು. ಅವರು ಅನ್ನವನ್ನು ಸ್ವೀಕರಿಸದೆ ಅವಮಾನ ಮಾಡಿದವರು ಯಾವ ರೀತಿ ಹಾನಿಗೆ ಒಳಗಾದರು ಮತ್ತು ಗುರುವಿಲ್ಲದೆ ಯಾರು ಜ್ಞಾನಿಯಾಗಲು ಸಾಧ್ಯವೇ ಇಲ್ಲ ಎಂಬುದನ್ನು ಈ ಪ್ರಬುದ್ಧರ ಕಥೆಯನ್ನು ಹೇಳಿ ನಿರೂಪಿಸಿದರು. ತಾಯಿ, ತಂದೆ ಮತ್ತು ಗುರುಗಳ ನಿರ್ದೇಶನವಿಲ್ಲದೆ ಧರ್ಮ ಜ್ಞಾನವನ್ನು ಪಡೆಯುವುದು ಅಶಕ್ಯ. ಇವೆಲ್ಲವೂ ಅಧ್ಯಯನದ ಮೇಲೂ ಅವಲಂಬಿತವಾಗಿದೆ. ಅದರ ಅನುಷ್ಠಾನವಿಲ್ಲದಿದ್ದರೆ ಇವೆಲ್ಲವೂ ವ್ಯರ್ಥ. ಶ್ರುತಿಯು ಸ್ಪಷ್ಟಪಡಿಸುತ್ತದೆ. ತಂದೆ, ತಾಯಿ ಮತ್ತು ಆಚಾರ್ಯರನ್ನು ಪೂಜಿಸಿ ಅವರ ಆಶೀರ್ವಚನಗಳನ್ನು ಸಂಪಾದಿಸಬೇಕು. ಈ ಮೂವರ ಆಶೀರ್ವಚನಗಳು ಯಜ್ಞಗಳ ಜೊತೆಯಲ್ಲಿ ಶಾಸ್ತ್ರಗಳ ಅಧ್ಯಯನ ಮತ್ತು ದಾನ ಇವುಗಳೆಲ್ಲವೂ ಜನನ ಮರಣಗಳೆಂಬ ಚಕ್ರದಿಂದ ಪಾರಾಗಲು ಏಕಮಾತ್ರ ಪರಮ ಸಾಧನವಾಗಿದೆ. ಇವೆಲ್ಲವೂ ಚಿತ್ತ ಶುದ್ಧಿಯ ಸಾಧನಗಳು. ಇದಾಗದೆ ಆತ್ಮವನ್ನು ಅರಿಯಲು ಸಾಧ್ಯವಿಲ್ಲ ಮತ್ತು ಅಂತಹ ಜನ್ಮವು ವ್ಯರ್ಥವೇ ಸರಿ. ಈ ಶರೀರ, ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವುಗಳು ಗಹನವಾದ ಆತ್ಮಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕೇವಲ ಗುರು ಕೃಪೆಯು ಮಾತ್ರ ಆತ್ಮದರ್ಶನ ಮಾಡಿಸಲು ಸಾಧ್ಯ. ಎಲ್ಲಿ ಪ್ರತ್ಯಕ್ಷ ಹಾಗೂ ಅನುಮಾನ ಈ ಎರಡು ಪ್ರಮಾಣಗಳನ್ನು ಪ್ರಮಾಣಿಸಲು ಸಾಧ್ಯವಿಲ್ಲವೋ ಆಗ ಕೇವಲ ಗುರು ಮಾತ್ರ ಕರತಲಾಮಲಕ ಅಂದರೆ ಅಂಗೈಯಲ್ಲಿ ಇಟ್ಟುಕೊಂಡಂತಹ ನೆಲ್ಲಿಕಾಯಿಯ ರೀತಿಯಲ್ಲಿ ಅತಿ ಸುಲಭವಾಗಿ ತೋರಿಸವಲ್ಲನು. ನಮ್ಮ ಜೀವನದ ಪುರುಷಾರ್ಥಗಳಾದ ಧರ್ಮ, ಅರ್ಥ ಮತ್ತು ಕಾಮ ಇವುಗಳನ್ನು ಶ್ರಮವಹಿಸಿ ಪಡೆಯಲು ಸಾಧ್ಯ. ಆದರೆ ನಾಲ್ಕನೆಯ ಪುರುಷಾರ್ಥವಾದ ಮೋಕ್ಷವನ್ನು ಗುರುವಿನ ಸಹಾಯದಿಂದ ಮಾತ್ರವೇ ಪಡೆಯಬಹುದು. ಅರಿವಿಲ್ಲದೆ ಶ್ರಮವೆಲ್ಲವೂ ವ್ಯರ್ಥ. ಶಿರಡಿಯ ಈ ಸಂತನ ದರಬಾರಿನಲ್ಲಿ ಜ್ಯೋತಿಷ್ಶಾಸ್ತ್ರ ಪ್ರವೀಣರು ಬಂದು ತಮ್ಮ ಗೌರವವನ್ನು ಸಲ್ಲಿಸುತ್ತಿದ್ದರು. ಅವರು ಈ ನರದೇಹದ ಚಿಕ್ಕವರ ಮತ್ತು ದೊಡ್ಡವರ ಭವಿಷ್ಯವನ್ನು ಹೇಳುತ್ತಿದ್ದರು. ಧನಿಕರು, ವೈಭವ ಯೋಗಿಗಳು, ರಾಜರು ಮತ್ತು ಚಿಕ್ಕ ಒಡೆಯರು, ಭಿಕ್ಷೆ ಬೇಡುತ್ತಿದ್ದ ಜೋಗಿಗಳು, ರಾಗ ಮತ್ತು ಮೋಹಗಳಿಂದ ದೂರವಾದ ವಿರಾಗಿಗಳು ದರ್ಶನ ಮಾಡಲು ಉತ್ಕಂಠಿತರಾಗಿ ಬರುತ್ತಿದ್ದರು. ಜಪ, ತಪಸ್ಸು, ವ್ರತ ಇವುಗಳಲ್ಲಿ ನಿರತರಾಗಿದ್ದ ಸನ್ಯಾಸಿಗಳು, ತೀರ್ಥಕ್ಷೇತ್ರ ವಾಸಿಗಳು, ಯಾತ್ರಿಕರಾಗಿ ಬಂದವರು, ಗಾಯಕರು, ನರ್ತಕರು ಎಲ್ಲರೂ ತಮ್ಮ ಪರಿವಾರ ಸಮೇತರಾಗಿ ಶಿರಡಿಗೆ ದರ್ಶನಕ್ಕಾಗಿ ಬರುತ್ತಿದ್ದರು. ಹರಿಜನರು ಸಹ ಶ್ರೀ ಸಾಯಿ ದರ್ಬಾರಿಗೆ ವಂದನೆ ಸಲ್ಲಿಸಲು ಬರುತ್ತಿದ್ದರು. ಕೇವಲ ಅವರೊಬ್ಬರೇ ತಂದೆ ಮತ್ತು ತಾಯಿ ತಮ್ಮನ್ನು ಜನನ ಮರಣಗಳ ಚಕ್ರದಿಂದ ಪಾರು ಮಾಡಲು ಸಹಾಯ ಮಾಡುವರು ಎಂಬ ನಂಬಿಕೆಯಿಂದ ಬರುತ್ತಿದ್ದರು. ಲಿಂಗವನ್ನು ತಮ್ಮ ಕತ್ತಿನಲ್ಲಿ ಧರಿಸಿ ಹಣೆಗೆ ವಿಭೂತಿ ಧಾರಣೆ ಮಾಡಿ ಕೇವಲ ಹಸಿಯ ಧಾನ್ಯ ಮತ್ತು ಭಿಕ್ಷೆ ಮಾತ್ರ ಸ್ವೀಕರಿಸುತ್ತಿದ್ದಂತಹ ಜಂಗಮರು ಈ ಹಬ್ಬದ ಸಡಗರವನ್ನು ನೋಡಲು ಬರುತ್ತಿದ್ದರು. ಕುಶಲರಾದ ಐಂದ್ರಜಾಲಿಕರು ಬಂದರು. ಗೋಂಧಲಿಗಳು ಪ್ರೇಮದಿಂದ ಗೊಂದಲವನ್ನು ಸೃಷ್ಟಿ ಮಾಡುತ್ತಿದ್ದರು ಮತ್ತು ದೇವಿ ಭವಾನಿಯ ಹೆಸರಲ್ಲಿ ಭಿಕ್ಷೆ ಬೇಡುತ್ತಿದ್ದರು. ಪ್ರೀತಿಯಿಂದ ಬಾಬಾರವರ ಹತ್ತಿರವೂ ಬೇಡುತ್ತಿದ್ದರು. ಕುರುಡರು, ಕುಂಟರು, ಕಿವುಡರು, ಜೋಗಿಗಳು, ಗುರುನಾನಕರ ಹಿಂಬಾಲಕರು, ಭಟ್ಟರು, ಪಂಜು ಹಿಡಿಯುವವರು ಎಲ್ಲರೂ ಸಮರ್ಥ ಸಾಯಿಯ ಮೇಲೆ ಭಕ್ತಿಯಿಂದ ಪ್ರೇಮದಿಂದ ಧಾವಿಸಿ ಬರುತ್ತಿದ್ದರು. ಡಗಡುಗೆಗಳು, ಸರೋಡೆಗಳು, ಕುಂಟರು ಮತ್ತು ಕೊಲ್ಲಾಟಣಿಗಳು ಎಲ್ಲರೂ ಬಂದು ಆಟವನ್ನು ತೋರಿಸುತ್ತಿದ್ದರು. ಆಗ ಆ ವನಚಾರಿಗಳು ಪ್ರೇಮದಿಂದ ಅದೇ ಒಳ್ಳೆಯ ಸಮಯಕ್ಕೆ ಬಂದರು. ಸಾಯಿಯ ಸ್ವರೂಪವು ಧನ್ಯ ಧನ್ಯ, ವೈರಾಗ್ಯದಿಂದ ಅದು ಅಚ್ಚುತ್ತಿರುವುದು. ಅವರು ನಿರ್ವಿಷಯ, ನಿಸ್ಸಂಗ, ನಿಸ್ವಾರ್ಥರು ಮತ್ತು ಭಕ್ತರ ಮೇಲೆ ಅನುಪಮ ಪ್ರೀತಿಯುಳ್ಳವರು ಆಗಿದ್ದರು. ಸಾಕಿಷ್ಟು. ಈಗ ಮುಖ್ಯ ಕಥೆಯ ದಾರದ ಎಳೆಯನ್ನು ತೆಗೆದುಕೊಳ್ಳೋಣ. ಆಖ್ಯಾನವನ್ನು ಶುರು ಮಾಡುತ್ತೇನೆ. ಶ್ರೋತೃಗಳು ಗಮನ ನೀಡಬೇಕು. ಬಾಬಾರವರು ಎಂದಿಗೂ ಉಪವಾಸ ಮಾಡುತ್ತಿರಲಿಲ್ಲ. ಇತರರನ್ನು ಹಸಿವೆಯಿಂದ ಇರಲು ಬಿಡುತ್ತಿರಲಿಲ್ಲ. ಉಪವಾಸ ಮಾಡುತ್ತಿರುವ ವ್ಯಕ್ತಿಯ ಮನಸ್ಸು ಎಂದಿಗೂ ಸ್ವಸ್ಥವಾಗಿರುವುದಿಲ್ಲ.
ಆಗ ಅವನು ಪರಮಾರ್ಥವನ್ನು ಸಾಧಿಸಲು ಹೇಗೆ ಸಾಧ್ಯ? ಬರಿಯ ಹೊಟ್ಟೆಯಲ್ಲಿ ದೇವರನ್ನು ಪಡೆಯಲು ಸಾಧ್ಯವಿಲ್ಲ. ಮೊದಲು ಆತ್ಮವು ಸಂತುಷ್ಟವಾಗಬೇಕು. ಈ ಉಪದೇಶಕ್ಕೆ ಪುಷ್ಟಿ ಕೊಡುವಂತಹ ಮತ್ತೊಂದು ಕಥೆಯನ್ನು ಶ್ರೋತೃಗಳ ಲಾಭಕ್ಕಾಗಿ ತಿಳಿಸುವೆನು. ಮಧ್ಯಾಹ್ನದಲ್ಲಿ ಹಸಿವೆಯಿಂದ ಹೊಟ್ಟೆಯು ತೆರೆಚುತ್ತಿರುವಾಗ ಅನ್ನವೇ ಬ್ರಹ್ಮ ಎಂಬ ನುಡಿಯ ಸತ್ಯ ಮತ್ತು ಪ್ರಾಮಾಣಿಕತೆಯ ಅಭಿವ್ಯಕ್ತವಾಗಿತ್ತು. ಅದೊಂದು ನಿಜವಾಗಿಯೂ ದುರ್ಭರವಾದ ಪರಿಸ್ಥಿತಿ. ಒಂದು ಚೂರು ಅನ್ನವನ್ನು ಬಾಯೊಳಗೆ ಹಾಕದೇ ಇರುವುದು, ಎಲ್ಲ ಇಂದ್ರಿಯಗಳು ಬಲಹೀನವಾಗಿ ತಮ್ಮ ಕೆಲಸವನ್ನು ಸರಿಯಾಗಿ ಮಾಡದೆ ಹೋಗುತ್ತವೆ. ಹೊಟ್ಟೆಯಲ್ಲಿ ಅನ್ನದ ತೇವವು ಇಲ್ಲದಿದ್ದಲ್ಲಿ ಯಾವ ಕಣ್ಣುಗಳಿಂದ ನಾವು ದೇವರನ್ನು ನೋಡಬಲ್ಲೆವು? ಯಾವ ನಾಲಿಗೆಯಿಂದ ದೇವರ ಮಹಿಮೆಯನ್ನು ಹೊಗಳಬಲ್ಲೆವು? ಮತ್ತು ಯಾವ ಕಿವಿಗಳಿಂದ ನಾವು ಕೇಳಬಲ್ಲೆವು? ಸಾರಾಂಶವೇನೆಂದರೆ, ಯಾವಾಗ ಸಕಲ ಇಂದ್ರಿಯಗಳು ಸಶಕ್ತವಾಗಿಯೂ ಆರೋಗ್ಯವಾಗಿಯೂ ಇರುತ್ತವೆಯೋ ಆಗ ಮಾತ್ರ ದೇವರಲ್ಲಿ ಭಕ್ತಿ ಮಾಡಲು ಸಾಧ್ಯ. ಯಾರು ಉಪವಾಸ ಮಾಡಿ ಶಕ್ತಿಹೀನರಾಗಿರುತ್ತಾರೋ ಅವರು ಪರಮಾರ್ಥ ಸಾಧನೆಯಲ್ಲಿ ಮುಂದುವರಿಯಲು ಆಗುವುದಿಲ್ಲ. ಅತಿಯಾದ ಭೋಜನವು ಹಿತಕರವಲ್ಲ. ಮಿತವಾದ ಭೋಜನ ಮಾತ್ರವೇ ಅತ್ಯಂತ ಸುಖಕರ. ಉಪವಾಸದ ಅತಿರೇಕವು ಭಯಂಕರ. ಅದು ನಿರಂತರವಾಗಿ ಕ್ಲೇಶ ಉಂಟು ಮಾಡುತ್ತದೆ. ಒಮ್ಮೆ ಒಬ್ಬ ಮಹಿಳೆಯು ಸಾಯಿಯ ದರ್ಶನಕ್ಕೆಂದು ಶಿರಡಿಗೆ ಬಂದಳು. ಕೇಳ್ಕರನಿಗೆ ಒಂದು ಪತ್ರವನ್ನೂ ತಂದಿದ್ದಳು. ಅತಿ ಉಲ್ಲಾಸದಿಂದ ಬಂದಿದ್ದಳು. ಆ ಮಹಿಳೆಯು ಮಹಾರಾಜರ ಚರಣಗಳಲ್ಲಿ ಕುಳಿತು 3 ದಿನಗಳು ಉಪವಾಸ ಮಾಡಬೇಕೆಂದಿದ್ದಳು. ಆದರೆ ಅವಳ ನಿರ್ಧಾರ ವಿಫಲವಾಯಿತು. ಬಾಬಾರವರು ತಮ್ಮ ನಿತ್ಯ ಕ್ರಮಾನುಸಾರ ಪರಮಾರ್ಥದ ವಿಚಾರ ಮಾಡುವ ಸಂದರ್ಭದಲ್ಲಿ ಜೊತೆಯಲ್ಲಿಯೇ ಸ್ವಲ್ಪ ಆಹಾರವನ್ನು ಇಟ್ಟುಕೊಳ್ಳಬೇಕೆಂದು ನಿರ್ಧರಿಸಿದ್ದರು. ಆ ಮಹಿಳೆಯ ನಿರ್ಧಾರ ವ್ಯರ್ಥವಾಯಿತು. ಯಾರು ಭಗವಂತನನ್ನು ಸಾಕ್ಷಾತ್ಕರಿಸಲು ಇಚ್ಛಿಸುವರೋ ಅವರು ಪ್ರಾರಂಭದಲ್ಲಿ ಸ್ವಲ್ಪ ಆಹಾರ ಸೇವಿಸಬೇಕು. ಜೀವವು ಸಮಾಧಾನದಿಂದ ಇಲ್ಲದಿದ್ದರೆ ದೇವರನ್ನು ಪ್ರತ್ಯಕ್ಷೀಕರಿಸುವುದಾದರೂ ಹೇಗೆ ಸಾಧ್ಯ? ಖಾಲಿ ಹೊಟ್ಟೆಯಲ್ಲಿ ದೇವರನ್ನು ಸಾಧಿಸುವುದು ಅಸಾಧ್ಯ. ಕಲ್ಪಾಂತ್ಯದವರೆಗೂ ಆಗುವುದಿಲ್ಲ. ಉಪಾಸನೆ, ತಪಸ್ಸು ಇತ್ಯಾದಿಗಳು ಒಬ್ಬರಿಗೆ ಹೊರೆಯಾಗುವುದನ್ನು ಸಾಯಿಯು ಎಂದಿಗೂ ಅನುಮೋದಿಸುತ್ತಿರಲಿಲ್ಲ. ಮಹಾರಾಜರವರು ಅಂತಃಸಾಕ್ಷಿಯಿಂದ ಅರಿತಿದ್ದವರು. ಹಿಂದಿನ ದಿವಸವೇ ದಾದಾ ಕೇಳ್ಕರನಿಗೆ ಮುಂಚೆಯೇ ಈ ವಿಷಯವನ್ನು ತಿಳಿಸಿದ್ದರು. ಈಗ ಈ ಹೋಳಿಯ ರಜೆಯ ದಿನಗಳಲ್ಲಿ ನನ್ನ ಮಕ್ಕಳೇನಾದರೂ ಉಪವಾಸವಿರಬೇಕಾಗುತ್ತದೆಯೇ? ಅದನ್ನು ನಾನು ಹೇಗೆ ಅನುಮೋದಿಸಲಿ? ಮತ್ತು ನಾನು ಇಲ್ಲೇಕೆ ಇರಬೇಕು? ಸಾಯಿಯ ಮುಖದಿಂದ ಈ ಮಾತುಗಳು ಉದ್ಗಾರವಾಗಿ ಹೊರಬಿದ್ದ 2ನೆಯ ದಿನವೇ ಆ ಮಹಿಳೆ ಶಿರಡಿಗೆ ಬಂದಳು. ಆ ಮಹಿಳೆಯ ಅಡ್ಡ ಹೆಸರು ಗೋಖಲೆ ಎಂದು. ಅವಳು ಮುಂಚೆಯೇ ನಿರ್ಧರಿಸಿದ್ದ ಹಾಗೆ ದಾದಾನ ಹತ್ತಿರ ತನ್ನ ಸಾಮಾನುಗಳನ್ನು ಇಟ್ಟು ಅವನಿಗೆ ಆ ಪತ್ರವನ್ನು ಕೊಟ್ಟಳು. ಕಾಶಿಬಾಯಿ ಕಾನೀಟ್ಕರಳು ಆಪ್ತ ಸಂಬಂಧಿಯಾಗಿದ್ದು ದಾದಾನಿಗೆ ಒಂದು ಪತ್ರ ಬರೆದು ಆ ಮಹಿಳೆಗೆ ಸಾಯಿಬಾಬಾರವರ ದರ್ಶನ ಮಾಡಲು ವ್ಯವಸ್ಥೆ ಮಾಡಬೇಕೆಂದು ಪ್ರಾರ್ಥಿಸಿದ್ದನು. ಅವಳು ಶಿರಡಿ ತಲುಪಿದ ಕೂಡಲೇ ಬಾಬಾರವರ ದರ್ಶನಕ್ಕಾಗಿ ಹೋದಳು. ಅನಂತರ ಅವಳು ಸ್ವಲ್ಪ ಕಾಲ ಅವರ ಹತ್ತಿರ ಕುಳಿತಳು. ಆಗ ಬಾಬಾರವರು ಅವಳಿಗೆ ಉಪದೇಶ ಮಾಡಿದರು. ಸಾಯಿನಾಥರು ಎಲ್ಲರ ಅಂತರಂಗವನ್ನು ತಿಳಿದಿದ್ದರು. ಏಕೆಂದರೆ ಇಡೀ ಭೂಮಂಡಲದಲ್ಲಿಯೇ ಅವರಿಂದ ರಹಸ್ಯವಾದುದು ಯಾವುದೂ ಇರಲಿಲ್ಲ. ಅನ್ನವು, ಅದನ್ನು ತಿನ್ನುವವನು 2 ವಿಷ್ಣು ಸ್ವರೂಪವೇ. ಉಪವಾಸ, ತಪಸ್ಸು, ಕೆಡದ ಆಹಾರ, ಯಾವುದೇ ಆಹಾರ, ನೀರು ಏನು ತೆಗೆದುಕೊಳ್ಳದಿರುವುದು, ಈ ಯೋಚನೆಗಳಲ್ಲಿ ಮುಳುಗುವುದೇಕೆ? ಈ ಉಪವಾಸ, ತಪಸ್ಸು ಇವುಗಳ ಅವಶ್ಯಕತೆಯಾದರೂ ಏನಿದೆ ಎಂದು ಬಾಬಾರವರು ತಮ್ಮಲ್ಲಿ ಹೇಳಿಕೊಂಡಂತೆ ಅವಳಿಗೆ ಹೇಳಿದರು. ಹೋಗು, ದಾದಾ ಭಟ್ನ ಮನೆಗೆ ಹೋಗು. ಪೂರಣ ಪೋಳಿಗಳನ್ನು ಸಂತೋಷವಾಗಿ ಮಾಡು. ಅವನ ಮಕ್ಕಳಿಗೆಲ್ಲ ತಿನ್ನಿಸು. ಮತ್ತು ನೀನು ಸಹ ಹೊಟ್ಟೆಯ ತುಂಬಾ ತಿನ್ನು. ಅದು ಒಂದು ಸಂತೋಷವಾದ ಯೋಗಾಯೋಗದ ಘಟನೆಯಾಗಿತ್ತು. ಆ ಮಹಿಳೆ ಹೋಳಿ ಹಬ್ಬದ ದಿನ ಬಂದಿದ್ದಳು. ದಾದಾ ಹೆಂಡತಿ ಆಗ ಮೈಲಿಗೆಯಲ್ಲಿದ್ದಳು. ಆದ್ದರಿಂದ ಆಕೆ ತಾನೇ ಅಡಿಗೆ ಮಾಡುವ ಹಾಗಿರಲಿಲ್ಲ. ಉಪವಾಸ ಮಾಡಬೇಕೆಂದಿದ್ದ ತೀವ್ರವಾದ ಆಸೆಯು ಮಾಯವಾಯಿತು. ಏಕೆಂದರೆ ಅವಳೇ ಅಡಿಗೆ ಮಾಡಬೇಕಾಗಿತ್ತು. ಆಗ ಅವಳು ಪರಮ ಪ್ರೇಮದಿಂದ ಬಾಬಾರವರ ಆಜ್ಞೆಯನ್ನು ಪಾಲಿಸಿದಳು. ಬಾಬಾರವರ ಚರಣಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ ದಾದಾನ ಮನೆಗೆ ಹೋದಳು. ಪೂರ್ಣ ಪೋಳಿಗಳನ್ನು ತಯಾರಿಸಿ ಎಲ್ಲರಿಗೂ ಬಡಿಸಿ ತಾನು ತಿಂದಳು. ಇದೊಂದು ಬಹು ಸುಂದರವಾದ ಕಥೆ. ಅದರ ಅಂತರ್ಗತವಾದ ಅರ್ಥವು
ಅಷ್ಟೇ ಅಗಾಧ ಪ್ರಜ್ಞೆಯುಳ್ಳದ್ದು. ಈ ರೀತಿ ಗುರುವಿನ ವಚನಗಳಲ್ಲಿ ಸ್ಥಿರವಾದ ಶ್ರದ್ಧೆಗಿಟ್ಟಲ್ಲಿ ಉದ್ಧಾರವಾಗುವುದರಲ್ಲಿ ಯಾವುದೇ ವಿಳಂಬ ಇರುವುದಿಲ್ಲ. ಮತ್ತೆ ಇನ್ನೊಂದು ಕಥೆ ಸಾಯಿ ಸಮರ್ಥರೇ ತಮ್ಮ ಭಕ್ತರಿಗೆ ಪ್ರೇಮದಿಂದ ಹೇಳಿದುದು ಈಗ ನೆನಪಿಗೆ ಬಂದಿತು. ಶ್ರೋತೃಗಳು ಆದರ ಪೂರ್ವಕವಾಗಿ ಕೇಳಿರಿ. ಪರಮಾರ್ಥ ಸಾಧನೆಯಲ್ಲಿ ಮುಂದುವರಿಯಲು ಇಚ್ಛಿಸುವವನು ಕಷ್ಟಪಟ್ಟು ಕೆಲಸ ಮಾಡಬೇಕು. ನಿತ್ಯವೂ ದೃಢವಾದ ಅಭ್ಯಾಸ ಮಾಡಬೇಕು. ಸಾಹಸಿಯೂ ಧೈರ್ಯಶಾಲಿಯೂ ಆಗಿರಬೇಕು. ಹಾಗೆ ಸತ್ ಕಥಾಮೃತವನ್ನು ಚರಣ ತೀರ್ಥದ ಹಾಗೆ ನಿತ್ಯ ಕಲ್ಯಾಣಾರ್ಥವಾಗಿ ಸೇವಿಸಬೇಕು. ಸಂತರ ಚರಣಗಳಲ್ಲಿ ವಿನೀತನಾಗಿರುವುದು ಅಂತರಂಗದ ಪರಿಶುದ್ಧತೆಯನ್ನು ಕೊಡುತ್ತದೆ. ಒಮ್ಮೆ ನಾನು ಚಿಕ್ಕವನಾಗಿದ್ದಾಗ ನನ್ನ ಜೀವಿತಕ್ಕಾಗಿ ಒಂದು ಕೆಲಸ ಪಡೆಯಲು ಇಚ್ಛಿಸಿದೆ. ನಾನು ನನ್ನ ಸ್ವಂತ ಅವಶ್ಯಕತೆಗಳನ್ನು ಮಿತಿಗೊಳಿಸಲು ಇಲ್ಲಿಂದ ಹೊರಟೆನು. ನಾನು ನಡೆಯುತ್ತಾ ಬೀಡ್ಗಾಂವ್ ಹತ್ತಿರ ಬಂದೆನು. ಅಲ್ಲಿ ನಾನು ವಿಶ್ರಮಿಸಿದೆ. ಫಕೀರನು ಅಂದರೆ ದೇವರು ನನಗಾಗಿ ಬೇರೆ ಯೋಜನೆಗಳನ್ನೇ ಯೋಜಿಸಿದ್ದಾನೆ. ಈ ಜೀವಕ್ಕೆ ಆನಂದವಾಯಿತು. ಅಲ್ಲಿ ನಾನು ಒಂದು ಜರಿಯ ಕೆಲಸವನ್ನು ನೋಡಿದೆ. ನಾನು ಸಹ ಅವಿಶ್ರಾಂತವಾಗಿ ಕೆಲಸ ಮಾಡಿದೆ ಮತ್ತು ನನ್ನ ಪರಿಶ್ರಮವು ಫಲ ನೀಡಿತು. ಫಕೀರನ ಪರಾಕ್ರಮವನ್ನು ನೋಡಿ ನನಗಿಂತ ಮುಂಚೆ ಉದ್ಯೋಗಕ್ಕೆ ಸೇರಿದವರು ಬಹಳ ಹುಷಾರಾಗಿದ್ದರು ಮತ್ತು ಕುಶಲಿಗಳು ಆಗಿದ್ದರು. ನಾವು 4 ಜನರು ಅಲ್ಲಿ ಕೆಲಸ ಮಾಡಿದೆವು. ಮಾಡುವ ಕೆಲಸಕ್ಕೆ ಅನುಗುಣವಾಗಿ ನಮ್ಮ ಕೂಲಿಯನ್ನು ನಿಗದಿಪಡಿಸುತ್ತಿದ್ದರು. ಒಬ್ಬನು 50 ರೂಪಾಯಿಗಳ ಬೆಲೆಯಷ್ಟು ಕೆಲಸ ಮಾಡಿದ್ದನು. ಎರಡನೆಯವನು 100 ರೂಪಾಯಿಗಳ ಬೆಲೆಯ ಕೆಲಸ, ಮೂರನೆಯವನು 150 ರೂಪಾಯಿಗಳ ಬೆಲೆಯ ಕೆಲಸ ಮತ್ತು ನನ್ನದು. ಈ ಮೂವರದ್ದನ್ನು ಸೇರಿಸಿದಲ್ಲಿ ಅದರ 2ರಷ್ಟು ಕೆಲಸ ಮಾಡಿದ್ದೆನು. ಮಾಲೀಕನು ಬಹಳ ಸಂತಸಪಟ್ಟನು. ನನ್ನ ಕೆಲಸ ಮತ್ತು ಕುಶಲತೆಯನ್ನು ಮೆಚ್ಚಿದ್ದನು. ಅವನು ನನ್ನನ್ನು ಬಹಳ ಗೌರವಿಸಿದನು ಮತ್ತು ಬಹಳ ಪ್ರೇಮದಿಂದ ನೋಡಿಕೊಂಡನು. ಅವನು ನನಗೆ ಒಂದು ಪೂರ್ಣ ಪೋಷಾಕನ್ನು, ಅಂದರೆ ತಲೆಗೆ ಒಂದು ರುಮಾಲು ಮತ್ತು ದೇಹಕ್ಕೆ ಒಂದು ಭವ್ಯವಾದ ಅಂಗಿಯನ್ನು ಕೊಟ್ಟನು. ಆದರೆ ನಾನು ಅದನ್ನು ಉಪಯೋಗಿಸದೆಯೇ ಕಟ್ಟಿಟ್ಟು ಬಿಟ್ಟೆ. ಯಾರು ತಾನೇ ಮತ್ತೊಬ್ಬರಿಗೆ ಸಾಕಾಗುವಷ್ಟು ಕೊಡಬಲ್ಲರು? ಎಷ್ಟೇ ಕೊಟ್ಟರೂ ಅದು ಯಾವಾಗಲೂ ಸಾಕಾಗುವುದಿಲ್ಲ. ಆದರೆ ಯಾವಾಗ ನನ್ನ ಸರ್ಕಾರ ಅಂದರೆ ನನ್ನ ದೇವರು ಕೊಡಲು ಪ್ರಾರಂಭಿಸಿದರೆ ಅದು ಕಲ್ಪದ ಅಂದರೆ ಸಮಯದ ಅಂತ್ಯದವರೆಗೂ ಬರುತ್ತದೆ. ನಿಜವಾಗಿಯೂ ಕೊಡುವವನು ಅವನೊಬ್ಬನೇ. ಒಡೆಯನು ದೇವರು. ಇತರರು ಯಾರನ್ನಾದರೂ ಅವನ ಜೊತೆ ಹೋಲಿಸಲಾದರೂ ಸಾಧ್ಯವೇ? ಯಾವ ರೀತಿ ಅಂತವು ಅನಂತದ ಭೂಷಣವಾಗಲು ಸಾಧ್ಯ? ನನ್ನ ಸರ್ಕಾರ ಹೇಳುತ್ತಾರೆ, ತೆಗೆದುಕೋ ತೆಗೆದುಕೋ ಎಂದು. ಆದರೆ ಎಲ್ಲರೂ ನನ್ನ ಹತ್ತಿರ ಬಂದು ಕೇಳುತ್ತಾರೆ, ಕೊಡು ಕೊಡು ಎಂದು. ನಾನು ಹೇಳುವುದನ್ನು ಯಾರೂ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳುವುದಿಲ್ಲ. ಯಾರು ಅದಕ್ಕೆ ಪ್ರಾಮುಖ್ಯತೆ ಕೊಡುವುದಿಲ್ಲ. ನನ್ನ ಸರ್ಕಾರನ ಖಜಾನೆಯು ಉಕ್ಕುತ್ತಿದೆ. ಗಾಡಿ ತುಂಬಿಸಿಕೊಂಡು ಹೋಗಲು ಯಾರೂ ಬರುವುದಿಲ್ಲ. ನಾನು ಹಾಗೇ ಎಂದು ಹೇಳಿದರೆ ಯಾರೂ ಆ ರೀತಿ ಮಾಡುವುದಿಲ್ಲ. ಯಾರೂ ಪ್ರಯತ್ನ ಪಡಲು ಇಷ್ಟಪಡುವುದಿಲ್ಲ. ನಾನು ಹೇಳುತ್ತೇನೆ, ಈ ಆಸ್ತಿಯನ್ನು ಅಗೆ ಮತ್ತು ಗಾಡಿ ತುಂಬ ಅದನ್ನು ಅಪಹರಿಸು. ನಿಜವಾದ ತಾಯಿಯಿಂದ ಅನುಗ್ರಹೀತನಾದ ಮಗನು ತನ್ನ ಉಗ್ರಾಣವನ್ನು ಈ ಆಸ್ತಿಯಿಂದ ತುಂಬಿಸಿಕೊಳ್ಳಬೇಕು. ಒಬ್ಬ ಜೀವಿಯ ಗತಿಯೇನು? ಧೂಳಿಯು ಅಂದರೆ ದೇಹವು ಧೂಳಿಗೆ ಸೇರುತ್ತದೆ, ಅಂದರೆ ಧೂಳಿಯು ಧೂಳಿಗೆ ಸೇರಿ ಹೋಗುತ್ತದೆ ಮತ್ತು ಉಸಿರು ಗಾಳಿಯಲ್ಲಿ ಸೇರಿ ಹೋಗುತ್ತದೆ. ಈ ಸಮಯ ಮತ್ತೆ ಎಂದಿಗೂ ಪುನಃ ಬರುವುದಿಲ್ಲ. ಸಾಕು, ನನ್ನ ಫಕೀರನ ಕುಶಲತೆಯು, ನನ್ನ ಭಗವಂತನ ಲೀಲೆಯು, ನನ್ನ ಸರ್ಕಾರನ ಯೋಗ್ಯತೆ ಇವೆಲ್ಲವೂ ಅತಿ ವಿಶೇಷವಾಗಿವೆ. ನಾನು ಎಲ್ಲಾದರೂ ಹೋಗುತ್ತೇನೆ ಮತ್ತು ಎಲ್ಲಾದರೂ ಕುಳಿತುಕೊಳ್ಳುತ್ತೇನೆ. ಆದರೆ ಈ ಜೀವವು ಗಲಿಬಿಲಿಗೊಂಡಿದೆ ಮತ್ತು ಮಾಯೆಯಿಂದಾಗಿ ದಿಗ್ಭ್ರಮೆ ಹೊಂದಿದೆ. ಇದು ಮಾಯೆಯ ಪಾಶದಿಂದಾಗಿ ಕಷ್ಟ ಅನುಭವಿಸುತ್ತಿದೆ. ಮಾಯೆಯು ಅತಿ ಕಠೋರವಾದುದು. ಅದು ನನ್ನನ್ನು ಹತಾಶ ಭಾವನೆಗೆ ನೂಕಿದೆ. ನಾನು ನನ್ನ ಜನರಿಗಾಗಿ ಹಗಲು ರಾತ್ರಿ ಚಿಂತಿಸುತ್ತಿದ್ದೇನೆ. ಯಾರು ಏನೇನು ಮಾಡುತ್ತಾರೋ ಅದನ್ನೇ ಅನುಭವಿಸುತ್ತಾರೆ. ಯಾರು ನನ್ನ ಈ ಮಾತುಗಳನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾನೋ ಅವನು ಅಮೂಲ್ಯವಾದ ಸಂತಸವನ್ನು ಪಡೆಯುತ್ತಾನೆ. ಹೇಮಾದನು ಸಾಯಿಗೆ ಶರಣಾಗುತ್ತಾನೆ. ಈ ಕಥೆಯ ನಿರೂಪಣೆಯು ಅಪೂರ್ವ. ಯಾವಾಗ ಸಾಯಿಯು ತಾವೇ ಕೆಲಸ ಮಾಡುತ್ತಾರೋ ಆಗ ನನ್ನ ಅಹಂಕಾರವು ನಾಶವಾಗುತ್ತದೆ. ಸಾಯಿಯು ತಾವೇ ಈ ಕಥೆಯನ್ನು ನಿರೂಪಿಸುತ್ತಾರೆ. ಅವರೇ ವಾಚಕರು, ಅವರೇ ಕೇಳುವವರು,
ಅವರೇ ಲೇಖಕರು ಮತ್ತು ಅವರೇ ಬರೆಸುವವರು. ಅವರೇ ಅದನ್ನು ಸರಳವಾಗಿ ತಿಳಿಯಬಹುದಾಗಿ ಮಾಡುವವರು. ಈ ಕಥೆಯಲ್ಲಿ ಸಾಯಿಯೇ ಸ್ವಯಂ ನಟರು. ಅವರೇ ಆ ಕಥೆಯಲ್ಲಿರುವ ಸಿಹಿಯು. ಅವರೇ ಅದನ್ನು ಕೇಳುವವರು ಮತ್ತು ನಿರೂಪಕರು ಹೌದು. ಮತ್ತು ಅದರ ಸ್ವಾನಂದವನ್ನು ಅನುಭವಿಸುವವರು ಅವರೇ ಆಗಿದ್ದಾರೆ. ಹಾಗಿರುವಾಗ ಈ ಕಥೆಯನ್ನು ಕೇಳುವ ಸಂತೋಷ ಹಾಗೂ ವಿಶೇಷ ಭಾಗ್ಯವು ಪರಮಾರ್ಥವನ್ನು ಪಡೆಯಲು ಸಹಾಯ ಮಾಡುವುದಿಲ್ಲವೇ? ಇದನ್ನು ಶ್ಲಾಘಿಸುವವರು ಮತ್ತು ಆನಂದವನ್ನು ಅನುಭವಿಸುವ ಭಕ್ತರು ಭಾಗ್ಯವಂತರು. ಈಗ ಸಾರಾಂಶದಲ್ಲಿ ಮುಂದಿನ ಅಧ್ಯಾಯವು ಸಾಯಿಯ ಉದಿ ಅಂದರೆ ವಿಭೂತಿಯ ಅಪಾರವಾದ ಮಹಿಮೆಯನ್ನು ತಿಳಿಸುತ್ತದೆ. ಪುಣ್ಯವಂತರಾದ ಶ್ರೋತೃಗಳೇ, ನಾನು ಮನಃಪೂರ್ವಕವಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ, ನೀವು ಇದನ್ನು ಆದರ ಪೂರ್ವಕವಾಗಿ ಕೇಳಿರಿ. ಹೇಮಾದನು ಅತ್ಯಂತ ವಿನೀತನಾಗಿ ಹೇಳುತ್ತಾನೆ, ಸಾಯಿ ಸಮರ್ಥರು ನನ್ನ ಮೇಲೆ ಕೃಪೆ ತೋರಿದ್ದಾರೆ ಮತ್ತು ಅವರ ಸತ್ ಚರಿತ್ರೆಯನ್ನು ನಾನು ನಿರೂಪಿಸುವಂತೆ ಮಾಡಿದ್ದಾರೆ. ಇದರ ಕಥೆಗಳು ಅತ್ಯಂತ ರಸಭರಿತವಾಗಿಯೂ ಅಪೂರ್ವವಾಗಿಯೂ ಇವೆ. ಎಲ್ಲರಿಗೂ ಶುಭವಾಗಲಿ. ಸಂತರು ಮತ್ತು ಸಜ್ಜನರಿಂದ ಪ್ರೇರಿತನಾದ ಭಕ್ತ ಹೇಮಾದ ಪಂತನು ರಚಿಸಿದ ಶ್ರೀ ಸಾಯಿ ಸಮರ್ಥ ಸಚ್ಚರಿತೆಯ ಗುರುವಿನ ಮಹತ್ವದ ನಿರೂಪಣೆ ಎಂಬ 32ನೇ ಅಧ್ಯಾಯವು ಇಲ್ಲಿಗೆ ಮುಗಿಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥರ ಚರಣಗಳಿಗೆ ಸಮರ್ಪಣವಾಗಲಿ. ಸನ್ಮಂಗಳವಾಗಲಿ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.